ಪಾಂಡವಪುರ ಟೌನ್ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಸಂಘದ ಕಟ್ಟಡದ ಮುಂಭಾಗ ಗೋಪೂಜೆ ಮಾಡುವ ಮುಖಾಂತರ ಮಾಜಿ ಸಚಿವರು, ಮಾಜಿ ಶಾಸಕರು, ಮಾಜಿ ಲೋಕಸಭಾ ಸದಸ್ಯರಾದ ಶ್ರೀ CS ಪುಟ್ಟರಾಜು ರವರ ಉಪಸ್ಥಿತಿಯಲ್ಲಿ, ಶ್ರೀ ದಿವಾಕರ್ P ರವರ ಅಧ್ಯಕ್ಷತೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ರಮೇಶ್ PG, ನಿರ್ದೇಶಕರು ಮಧುಸೂದನ್ C, ಸುರೇಶ್ V, ವಿಶ್ವನಾಥ P, ಆನಂದ್, ಸುಜಾತ, ಪ್ರತಿಭಾ, ಸುನಂದ, ಲಕ್ಷ್ಮಮ್ಮ, ನಾಮ ನಿರ್ದೇಶಕರಾದ M ಶಿವಣ್ಣರವರ ನೇತೃತ್ವದಲ್ಲಿ ಚಾಲನೆ ನೀಡಿದರು. ಶ್ರೀ CS ಪುಟ್ಟರಾಜು ರವರು ಲೋಕಸಭಾ ಸದಸ್ಯರಾಗಿದ್ದ ವೇಳೆ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ MP ಫಂಡ್ 5 ಲಕ್ಷ ರುಗಳನ್ನು ಮಂಜೂರು ಮಾಡಿಸಿಕೊಟ್ಟಿದ್ದರು. ಆದ್ದರಿಂದ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಮಾಜಿ ಸಚಿವರು CS ಪುಟ್ಟರಾಜು ರವರಿಗೆ ಸಂಘದ ಎಲ್ಲ ಷೇರುದಾರರು ಹಾಗೂ ಹಾಲು ಉತ್ಪಾದಕರ ಪರವಾಗಿ ಸಂಘದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ರೇಷ್ಮೆ ಸಾಲು ಮೈಸೂರು ಪೇಟ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸನ್ಮಾನ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಬೀರಶೆಟ್ಟಹಳ್ಳಿ ಹಾಲು ಒಕ್ಕೂಟವು ಮೊದಲಿನಿಂದಲೂ ವಿಶೇಷವಾಗಿ ಜನಪರವಾದ, ರೈತಪರವಾದ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಂದಿದೆ. ಈಗಿನ ಅಧ್ಯಕ್ಷರಾದ P ದಿವಾಕರ, ಉಪಾಧ್ಯಕ್ಷರಾದ ಗೋ ರಮೇಶ್, ಎಲ್ಲ ನಿರ್ದೇಶಕರುಗಳು ಹಿರಿಯರ ಮಾರ್ಗದರ್ಶನದಂತೆ ವ್ಯವಸ್ಥಿತವಾಗಿ ಡೈರಿಯನ್ನು ಮುನ್ನಡೆಸಿಕೊಂಡು ಬಂದಿದ್ದೀರಾ. ಅದರಲ್ಲೂ ನಾನು ಮತ್ತು ವೈರ್ಮುಡಿ ಗೌಡರು ನೀವು ಯಾವ ಸಂದರ್ಭದಲ್ಲಿ ಆದರೂ ಕರೆದರೂ ಬಂದು ನೀವು ಹೇಳಿದಂಥ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೇವೆ. ಈಗಿನ ಅಧ್ಯಕ್ಷರು ತಿಳಿಸಿದ್ದಾರೆ, ದಿನದಿಂದ ದಿನಕ್ಕೆ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಳೆಯುತ್ತಿದೆ. ಈಗ ಇರುವ ಡೈರಿಯಲ್ಲಿ ಸ್ಥಳದ ಅವಕಾಶ ಸಾಕಾಗುತ್ತಿಲ್ಲ. ಬೇರೆ ಸೂಕ್ತವಾದ ಜಾಗವನ್ನು ಖರೀದಿಸಿ ತಾಲೂಕಿನಲ್ಲಿಯೇ ಉತ್ತಮವಾದ ಡೈರಿ ನಿರ್ಮಾಣ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ. ನಾನು ಕೂಡ ಮುಂದೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ. ಈಗಿನ ಮನ್ಮೂಲ್ ನಿರ್ದೇಶಕರಾದ C ಶಿವಕುಮಾರ್ ಮತ್ತು ಅಧಿಕಾರಿಗಳು ಕೂಡ ತಾಲೂಕಿನಲ್ಲಿ ಡೈರಿಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅತ್ಯುತ್ತಮವಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಬೀರಶೆಟ್ಟಹಳ್ಳಿ ಡೈರಿ ಅಭಿವೃದ್ಧಿ ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಎಂದು ಭರವಸೆ ನೀಡಿದರು. ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಹಾಗೂ ವೈರ್ಮುಡಿಗೌಡರು ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಘಟಕದ ನಮ್ಮ ಬೀರಶೆಟ್ಟಹಳ್ಳಿ ಹಾಲು ಒಕ್ಕೂಟ ಮೊದಲಿಂದಲೂ ಅದರದೇ ಆದಂಥ ಒಂದು ಜನಪರವಾದಂಥ, ರೈತಪರವಾದಂಥ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗಿನ ಅಧ್ಯಕ್ಷರಾದಂಥ ದಿವಾಕರ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ರಮೇಶ್ ಅವರು, ನನ್ನೆಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಬಹಳ ವ್ಯವಸ್ಥಿತವಾಗಿ ಈ ಡೈರಿನ ಮುನ್ನಡೆಸ್ಕೊಂಡು ಬಂದಿದ್ದೀರಿ ಹಿರಿಯರ ಮಾರ್ಗದರ್ಶನದಲ್ಲಿ. ಅದರಲ್ಲೂ ನಾವು ವೈರ್ಮುಡಿಗೌಡರು ಈ ಡೈರಿ ವಿಚಾರದಲ್ಲಿ ಯಾವ ಸಂದರ್ಭದಲ್ಲೂ ಕರೆದರೂ ಬಂದು ನೀವು ಹೇಳಿದಂಥ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇವೆ. ಮುಂದೂ ಅಷ್ಟೇ. ಈಗ ಅಧ್ಯಕ್ಷರು ಹೇಳ್ತಾ ಇದ್ರು, ಈ ಡೈರಿನ ಇಂಪ್ರೂವ್ ಮಾಡಬೇಕಾದ್ರೆ ನಮಗೆ ಬೇರೆ ಜಾಗದ ವ್ಯವಸ್ಥೆ ಬೇಕು ಅಂತೇಳಿ ಎಲ್ಲಿದೆ ಜಾಗ ಐಡೆಂಟಿಫೈ ಮಾಡಿಸಿ, ಇಲ್ಲ ಖರೀದಿ ಮಾಡೋದಾದ್ರೂ ನಿಂತ್ಕೊಂಡು ನಾವೇ ಜವಾಬ್ದಾರಿ ತಗೊಂಡು ಮಾಡ್ಕೊಳ್ಳೋಣ. ನಮ್ಮ ಮನ್ಮೂಲ ಡೈರೆಕ್ಟರ್ ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ, ನಮ್ಮ ಪ್ರಸಾದ್ ಅತ್ಯುತ್ತಮವಾಗಿ ಅಧಿಕಾರಿಗಳು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನೀವು ಈ ಡೈರಿ ಇಂಪ್ರೂವ್ ಮಾಡಲಿಕ್ಕೆ ಯಾವ್ಯಾವ ಸಹಕಾರ ಬೇಕೋ ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ನೀವು ಬರಲೇಬೇಕು ಅನ್ನೋ ಕಾರಣದಿಂದ ನಾನು ನೇರವಾಗಿ ಮೈಸೂರಿಂದ ದೆಹಲಿಗೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ಬಂದು ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಹೋಗ್ಬೇಕು ಅನ್ನೋ ಕಾರಣದಿಂದ ಬಂದು ನಿಮ್ಮ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಡೈರಿ ಇದಾಗುತ್ತಿಂದ ಗುರುಪ್ರಸಾದ್ ಅವರು ಇವತ್ತೇನೋ ನೀವು ಬಂದಿರೋದಕ್ಕೆ ಕಾಲ ಹಾಕಿರೋದೋಣ. ನಿಜವಾಗ್ಲೂ ಏನು ಸೌಕರ್ಯ ಕೊಡ್ತಿರ್ಲಿ. ಒಂದ್ ನಿಮಿಷ ಈಗ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕರೆದಿಲ್ಲ, ಬಂದಿಲ್ಲ ಅಷ್ಟೇ. ಈಗ ಏನ್ ಮಾಡಿದಾರಲ್ಲಪ್ಪ ಎಲ್ಲ ಸೆಕ್ರೆಟರಿ, ನೀವು ಸಹಕಾರ ಕೊಡ್ತಿದ್ದಾರೆ. ಆಯ್ತು, ಆಮೇಲೆ ಈಗ ಏನೇನ್ ಬೇಕು ಒಂದ್ ನಿಮಿಷ ಕೇಳಿ, ತಿರ್ಗಾ ಒಂದೇ ಸೆಕೆಂಡ್. ಈಗ ಏನೇನ್ ಬೇಕು ಒಂದು ಲಿಸ್ಟ್ ಕೊಡಿ, ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಷ್ಟೇ. ಥ್ಯಾಂಕ್ ಯು.
ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮುಖಾಂತರ ಉದ್ಘಾಟಿಸಿದ ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಮಾತನಾಡಿ, ವಿಶೇಷವಾಗಿ ಬೀರಶೆಟ್ಟಹಳ್ಳಿ ಎಂದರೆ ಪಾಂಡವಪುರ ತಾಲೂಕಿನ ಹೃದಯ ಭಾಗದಲ್ಲಿ ಇರುವ ಗ್ರಾಮ. ಡೇರಿ ವಾರ್ಷಿಕ ಸಭೆಗೆ ನನ್ನನ್ನು ಕರೆದು ಅಭಿನಂದಿಸಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ನಾನು ಈಗ ತಾಲೂಕಿನಲ್ಲಿ 60ರಿಂದ 70 ಡೇರಿಗಳ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದೇನೆ. ನಾನು ಭೇಟಿ ನೀಡಿರುವ ಕಡೆಯಲ್ಲೆಲ್ಲ ರೈತರು ಕೇಳುವುದು ಏನೆಂದರೆ, ನಾವು ಹಸುಗಳನ್ನು 1 ಲಕ್ಷದಿಂದ 1.5 ಲಕ್ಷದ ಹಸುಗಳನ್ನು ತರುತ್ತೇವೆ. ಮನ್ಮೂಲ್ ವತಿಯಿಂದ ನೀಡುವ ವಿಮೆ ಹಣ 60,000ಕ್ಕೆ ಸೀಮಿತವಾಗಿದೆ. ನಾವು ಸಾಕಿರುವ ಹಸುವಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ಇನ್ನೂ ಹೆಚ್ಚಿನ ವಿಮೆ ಹಣ ದೊರೆಯುವಂತೆ ಮಾಡಬೇಕು ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡುತ್ತೇವೆ ಎಂದರು. ಹಾಗೆ ರೈತರು ನಂದಿನಿ ಫೀಡ್ಸ್ಗಳನ್ನೇ ಬಳಸಬೇಕು, ಉತ್ತಮ ಹಾಲು ಡೈರಿಗೆ ಸರಬರಾಜು ಮಾಡಬೇಕು ಎಂದು ತಿಳಿಸಿದರು. ನಂತರ ಷೇರುದಾರರು 2024-25ನೇ ಸಾಲಿನ ಸಂಘದ ಆಡಿಟ್ ವರದಿ, ಜಮಾ ಖರ್ಚು, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ ತಕ್ತೆಯನ್ನು ಪರಿಶೀಲಿಸಿ ಅಂಗೀಕರಿಸಿದರು. ನಂತರ ಸಂಘಕ್ಕೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ 10 ಜನ ಉತ್ಪಾದಕರಿಗೆ ನಗದು ಬಹುಮಾನ ನೀಡಲಾಯಿತು. ಹಾಗೂ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರೋತ್ಸಾಹ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಊರಿನ ಯಜಮಾನರು, ಪುರಸಭಾ ಸದಸ್ಯರು, ಹಾಲು ಉತ್ಪಾದಕರು, ಯುವಕರು, ಮಹಿಳೆಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು. ಈ ಸಮಾರಂಭದಲ್ಲಿ ಮಾಜಿ ಮಂತ್ರಿಗಳಿಗೆ ಸನ್ಮಾನ ಮಾಡಾಗಾಯ್ತು, ಈಗಾಗಲೇ ಮಾಡಾಗಿರೋದ್ರಿಂದ ಅವ್ರಿಗೂ ಸ್ವಾಗತವನ್ನ ಕೋರ್ತೇವೆ. ಈಗ ಶ್ರೀ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಇವರು ಮನ್ಮೂಲ್ ಮಂಡ್ಯ ಅಲ್ಲಿ ನಿರ್ದೇಶಕರಾಗಿದ್ದಾರೆ. ಇವರಿಗೂ ಸ್ವಾಗತವನ್ನು ಕೋರಿ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಮಂಡ್ಯ ಮನ್ಮೂಲ್ ಶಿವಕುಮಾರ್ ಅವರಿಗೆ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಅವರಿಗೆ ಗೌರವವನ್ನ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಚಪ್ಪಾಳೆ ಮೂಲಕ ಈ ಡೈರಿ ಓಪನ್ ಮಾಡಲು ಮೊದಲಿಂದ ಹೋರಾಟ ಮಾಡಿರೋರು ಇವರು. ಅವಾಗಿನ ಬರ್ದನೆ ಈ ಸಾರಿಯನ್ನು ಬಂದಿದ್ದಾರೆ. ಇವರಿಗೆ ಸ್ವಾಗತವನ್ನು ಕೋರಿ ಅಭಿನಂದನೆ ಸಲ್ಲಿಸಿ ಸನ್ಮಾನವನ್ನು ಮಾಡ್ತಿದ್ದೇವೆ. ಬೀರಶೆಟ್ಟಹಳ್ಳಿ ಗ್ರಾಮಕ್ಕೆ ಈ ಡೈರಿಯನ್ನ ತರೋದ್ರಲ್ಲಿ ಪ್ರಮುಖರು 3 ಜನ ಪಾತ್ರ ವಹಿಸಿದ್ರು ನಾವು ಕಂಡಂಗೆನೆ. ಅದರಲ್ಲಿ ಪ್ರಥಮವಾಗಿ ವೈದ್ಯಗೌಡರು, ಜೊತೆಗೆ ಕಾಳೇಗೌಡರು, ಜೊತೆಗೆ ದಿವಂಗತ ಚೌಡಪ್ಪನವರು ಈ ಡೈರಿಗೆ ಸಂಸ್ಥಾಪಕರಾಗಿದ್ದಾರೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ.
ಮುಖ್ಯವಾಗಿ ಬಂದಾಗ ಒಂದು 2-3 ವಿಚಾರಗಳನ್ನು ನನಗೆ ಸಲ್ಲಿಸಿದ್ದಾರೆ. ಮೊದಲನೇದಾಗಿ ಕಟ್ಟಡ ವಿಸ್ತೀರ್ಣ ಅಥವಾ ದುರಸ್ತಿ ಕಾಮಗಾರಿ ಮಾಡಬೇಕಂತ ಅಧ್ಯಕ್ಷರಾದ ದಿವಾಕರ್ ಅವರು ವಿನಂತಿಸಿದ್ರು. ಸಭೆ ಗಮನಕ್ಕೆ ತರದೆ ಅಂದರೆ ನಮ್ಮ ಮಂಡ್ಯ ಹಾಲು ಒಕ್ಕೂಟದ ವತಿ ಅಥವಾ ಸಣ್ಣ ಪುಟ್ಟ ಕಟ್ಟಡ ಕಾಮಗಾರಿಗೆ ನಮ್ಮ ಒಕ್ಕೂಟದಿಂದ ತಮಗೆ ಸಂಘಕ್ಕೆ 2 ಲಕ್ಷ ಸಹಾಯಧನ ನೀಡಲಾಗುತ್ತೆ. ದಯವಿಟ್ಟು ತುರ್ತಾಗಿ ನೀವು ಸ್ಟಾರ್ಟ್ ಮಾಡಿ ನಮಗೆ ಪ್ರಪೋಸಲ್ನ ಕಳಿಸಿದ್ರೆ ತುರ್ತಾಗಿ ಸಲ್ಲಿಸ್ತೀವಿ. ಯಾವುದೇ ಈ ಸಲ ಅತಿ ಹೆಚ್ಚು ಕೊಡಬೇಕು ಅಂತ ನಮ್ಮ ಪುಟ್ಟರಾಜಣ್ಣ ಸರ್ ಹೇಳಿದ್ದಾರೆ, ನಮ್ಮ ನಿರ್ದೇಶಕರೇ ಖಂಡಿತ ಕೊಡ್ತೀವಿ. ನಿಮ್ಮ ಸಂಘಕ್ಕೆ ಜಾಸ್ತಿ ಕೊಟ್ಟಿದ್ದೀವಿ ಇಲ್ಲ ಅಂತ ವರ್ಷಕ್ಕೆ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಸಭೆಯಲ್ಲಿ ಸರ್ ಮಾತು ಕೊಟ್ಟಿದ್ರಲ್ಲ, ಬೇರೆ ಸಂಘಕ್ಕಿಂತ ನಿಮ್ಮ ಸಂಘಕ್ಕೆ ಸ್ವಲ್ಪ ಅಟ್ಲೀಸ್ಟ್ ಒಂದು 4-5 ಮ್ಯಾಟು ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ತೀವಿ. ಜೊತೆಗೆ ಪೇಂಟಿಂಗ್ ಬಗ್ಗೆ ಹೇಳಿದ್ರೆ ನಾನು ವಿನಂತಿಸ್ಕೊಳ್ಳೋದಂದ್ರೆ, ನೀವು ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಮಾಡಿ, ಅದೊಂದು 6 ತಿಂಗಳಿರುತ್ತೆ, ಒಂದೇ ಸಲ ಪೇಂಟ್ ಮಾಡ್ಸೋಣ ಅಂತ. ಇಲ್ಲ ಅಂತಂದ್ರೆ ಬೇಕಾದ್ರೆ ನಾವು ಕಳ್ಸ್ಕೊಳ್ಬೋದು, ಒಂದು ವಾರದಲ್ಲಿ ಕಳ್ಸ್ಕೊಡ್ತೀವಿ ಅಧ್ಯಕ್ಷರೇ. ಪೇಂಟಿಂಗ್ ಏನು ದೊಡ್ಡ ವಿಚಾರ ಅಲ್ಲ, ಶಿವಕುಮಾರ್ ಸರ್ ಒಂದು ಫೋನ್ ಮಾಡಿದ್ರೆ ಬರ್ತಾರೆ, ಓಡಿಸ್ಕೋಬಹುದು. ಬಟ್ ಏನಂದ್ರೆ ಕಟ್ಟಡ ಕಾಮಗಾರಿ ಸ್ವಲ್ಪ ವಿಸ್ತೀರ್ಣ ಮಾಡ್ಬೇಕು ಅಂತಿದ್ದೀರಲ್ಲ, ಮಾಡಂಗಿದ್ರೆ ಮಾಡಿಸಿ ಆಮೇಲೆ ಪೇಂಟ್ ಹೊಡ್ಸೋಣ. ಇಲ್ಲ ಅಂದ್ರೆ ತುರ್ತಾಗಬೇಕು ಅಂತಂದ್ರೆ ನಾನೇನು ಕಳ್ಸ್ಕೊಡ್ತೀನಿ. ಅದೇ ಪೇಂಟಿಂಗ್ ಏನು ಜೊತೆಗೆ ಸಭೆ ಗಮನ, ಅದಕ್ಕೆ ದಯವಿಟ್ಟು ವಿನಂತಿಸ್ಕೊಳ್ತಾ ಇದ್ದೀನಿ, ಮುಂದಿನ ದಿನ ಕಡ್ಡಾಯವಾಗಿ ರಾಸು ವಿಮೆ ಮಾಡಿಸಿ. ಜೊತೆಗೆ ಈ ವರ್ಷ STG ಸಂಸ್ಥೆಯಿಂದ ಇವಾಗ ಒಕ್ಕೂಟ 50%, ಉತ್ಪಾದಕ 50% ಇದೆ. ಆ ಉತ್ಪಾದಕ 50% ಬರ್ಸಕ್ ಕಷ್ಟ ಅಂತ ಅಂದ್ಬಿಟ್ಟು STG ಸಂಸ್ಥೆಯಿಂದಾನೆ ಅವರು 10% ಅಥವಾ 15% ಅವರು ಕೊಡ್ತಾರೆ. ಅದಕ್ಕೋಸ್ಕರ ಕೊಡ್ತಾರೆ ಅಂದ್ರೆ ನೀವು ಇನ್ಸೂರೆನ್ಸ್ ಮಾಡಿದ್ಮೇಲೆ ಯಾರು ಎಷ್ಟೆಷ್ಟು ಮಾಡಿದ್ದಾರೆ ಆ ಆಧಾರದ ಮೇಲೆ ನೇರವಾಗಿ ನಿಮ್ಮ ಸಂಘಕ್ಕೆ ದುಡ್ಡು ಬರುತ್ತೆ. ನಿಮ್ಮ ಸಂಘದಿಂದ ಆ ಉತ್ಪಾದಕರಿಗೆ ವಾಪಸ್ ಕೊಡ್ತಾರೆ ಇನ್ಸೂರೆನ್ಸ್ ಅಮೌಂಟ್. ದಯವಿಟ್ಟು ನಾನು ಮತ್ತೆ ವಿನಂತಿಸ್ಕೊಳ್ತೇನೆ, ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಬಹುತೇಕ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲೋ ನಾವು ಖರ್ಚು ಮಾಡ್ತೀವಿ, ಏನೇನಕ್ಕೂ ಈ ತರ ಖರ್ಚು ಮಾಡ್ತೀವಿ. ಜಸ್ಟ್ ಒಂದು 400-450 ರೂಪಾಯಿ ಅಥವಾ 500 ರೂಪಾಯಿ ಖರ್ಚು ಮಾಡಿ ವಿಮೆ ಮಾಡಿಸಿ, ಏನೂ ಆಗಲ್ಲ. ಬೀರ್ಸೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 24-25ನೇ ಸಾಲಿನ ಸರ್ವ ಸದಸ್ಯರ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಧ್ಯಕ್ಷರಾದಂಥ ದಿವಾಕರ್ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ರಮೇಶ್ ಅವರೇ ಹಾಗೂ ಎಲ್ಲ ನೂತನ ನಿರ್ದೇಶಕರುಗಳಾದ ಮಧುಸೂದನ್ ಅವರೇ, ಸುರೇಶ್ ಅವರೇ, ವಿಶ್ವನಾಥ್ ಅವರೇ, ಆನಂದ್ ಅವರೇ ಹಾಗೂ ಸವಿವರವಾಗಿ ಎಲ್ಲ ನಮ್ಮ ಏನು ಒಕ್ಕೂಟದಿಂದ ಸವಲತ್ತುಗಳು ತಲುಪುತ್ತೆ ಮತ್ತು ಯಾವ್ಯಾವ ರೀತಿ ಹಸುಗಳನ್ನ ನಾವು ಸಾಗಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಂಥ ಕ್ಷೇತ್ರ ವಿಸ್ತರಣಾಧಿಕಾರಿಗಳಾದಂಥ ಪ್ರಸಾದ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಹಿರಿಯರು ಹಾಗೂ 3 ಬಾರಿ ಮಲ್ಮೂರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಮಗೆ ಯಾವಾಗಲೂ ಸಲಹೆ ಸೂಚನೆಗಳನ್ನ ಕೊಟ್ಕೊಂಡ್ಬರ್ತಾ ಇರ್ತಕ್ಕಂಥ ವೈರ್ಮಣಿಗೌಡ್ರೆ ಹಾಗೂ ಇನ್ನೊಬ್ರು ಹಿರಿಯರಾದಂಥ ಪ್ರಸಾದಣ್ಣ ಅವರೇ, ಯಜಮಾನರಾದಂಥ ಗಂಗಾಧರಣ್ಣವರೇ ಹಾಗೂ ಪುರಸಭಾ ಸದಸ್ಯರಾದಂಥ ಯಶವಂತಣ್ಣವರೇ, ಸಿದ್ದೇಗೌಡ್ರೆ, ಯಜಮಾನರಾದಂಥ ದೇವೇಗೌಡ್ರೆ ಹಾಗೂ ಎಲ್ಲ ನಮ್ಮ ಉತ್ಪಾದಕರೇ, ವಿಶೇಷವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಷೇರುದಾರ ಬಂಧುಗಳೇ ಹಾಗೂ ಬೀರ್ಸೆಟ್ಟಹಳ್ಳಿ ಗ್ರಾಮದ ಎಲ್ಲ ನಮ್ಮ ಪೂಜ್ಯ ಯಜಮಾನರುಗಳೇ ಹಾಗೂ ಯುವಕ ಮಿತ್ರರೇ ಹಾಗೂ ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಈಗ ಸವಿವರವಾಗಿ ಎಲ್ಲ ಕೂಡ ಏನೇನು ನಮ್ಮ ವಿಶೇಷವಾಗಿ ಬೀರ್ಸೆಟ್ಟಹಳ್ಳಿ ಅಂತ ಅಂದ್ರೆ ನಮ್ಮ ಪಾಂಡವಪುರ ತಾಲೂಕಿನ ಹೃದಯ ಭಾಗ. ನಿಜವಾಗ್ಲೂ ಕೂಡ ನನ್ನನ್ನು ಕರೆದು ಈ ಸಂದರ್ಭದಲ್ಲಿ ಅಭಿನಂದಿಸಿ ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದೀರಿ ಅನ್ನೋದನ್ನ ನಾನಾದ್ರೂ ಭಾವಿಸ್ತೇನೆ. ಯಾಕೆ ಅಂದ್ರೆ ಈಗ ನಾನು 12ನೇ ತಾರೀಕು ನಮ್ದು ಇದೇ ರೀತಿ ನಮ್ಮ ಒಕ್ಕೂಟದ ಜನರಲ್ ಬಾಡಿ ನಡೀತು. ಈ ಜನರಲ್ ಬಾಡಿನಲ್ಲಿ ನನಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಮಧು ಅವರು ಪತ್ರಕರ್ತರ ಸ್ನೇಹಿತರು ಎಲ್ಲ ಬರ್ತಾ ಇದ್ರು. ಅವರು ನಾನು ಅಲ್ಲಿ 60ರಿಂದ 70 ಜನರಲ್ ಬಾಡಿ ಮುಗಿಸಿದ್ದೀನಿ. ಆ ಸಂದರ್ಭದಲ್ಲಿ ನಮ್ಮ ಉತ್ಪಾದಕರು ಏನ್ ಹೇಳೋರು ಅಂತ ಅಂದ್ರೆ, ನಾವು 90,000ದಿಂದ 1 ಲಕ್ಷ ಕೊಟ್ಟು 1.25 ಲಕ್ಷ ಕೊಟ್ಟು ಹಸುಗಳು ತರ್ತೇವೆ. ಆ ವಿಮೆ ಅನ್ನೋದು ಈಗ ನಮಗೆ 60,000 ರೂಪಾಯಿ ಮಿನಿಮಮ್ ಒಬ್ಬರಿಗೆ ಕ್ಲೈಮ್ ಆಗ್ತಾ ಇದೆ. ಇದನ್ನ 80ರಿಂದ 90,000 ಮಾಡೋದಕ್ಕೆ ದಯವಿಟ್ಟು ಅನುವು ಮಾಡಿಕೊಡ್ಬೇಕು ಅಂತ ಸಂದರ್ಭದಲ್ಲಿ ನಿನ್ನೆ ಬೇವುಕುಪ್ಪೆ ಅಧ್ಯಕ್ಷರು ಅಲ್ಲಿ ನಾನೇ ಸಬ್ಜೆಕ್ಟ್ ಎತ್ತಕ್ಕೆ ಕೇಳಿದ್ದೆ, ಅವ್ರು ಎತ್ತಿದ್ರು. ಸರ್ವಾನುಮತದಿಂದ 80,000ಕ್ಕೆ 80ರಿಂದ 85,000ಕ್ಕೆ ಮುಂದಿನ ಏನು ಏಪ್ರಿಲ್ ಟೆಂಡರ್ ಮುಖಾಂತರ ಪ್ರೊಸೆಸಿಂಗ್ ಆಗಬೇಕು. ಮುಂದೆ ಯಾವುದು ಜಾನುವಾರುಗಳು ಸತ್ತಂತ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿ 85,000, 75,000, 60,000 ಆ ತರ ಕ್ಲೈಮ್ ಮಾಡೋದಕ್ಕೆ, ಯಾಕೆಂದ್ರೆ 150 ರೂಪಾಯಿ ಜಾಸ್ತಿ ವಿಮೆ ಹಣನ ನಾವು ಕಟ್ಟಬೇಕಾಗುತ್ತೆ. ಇದನ್ನ ಸಭೆಗೆ ತಿಳಿಸ್ತಾ, ಜೊತೆಗೆ
ಏನು ನಮ್ಮ ನಂದಿನಿ ಪೀಡ್ಸ್ ಬಗ್ಗೆ ಪ್ರಸಾದ್ ಅವರು ಹೇಳಿದ್ರು, ನಾನು ಒಂದು ಮನವಿ ಮಾಡೋದೇನು ಅಂತಂದ್ರೆ ನಮ್ಮ ಉತ್ಪಾದಕರಲ್ಲಿ ವಿಶೇಷವಾಗಿ ನಂದಿನಿ ಪೀಡ್ಸ್ ಬಹಳ ಗುಣಮಟ್ಟವಂತದ್ದು. ಯಾಕೆಂದ್ರೆ ಅಲ್ಲಿ ನಮ್ಮ MD ಅವರು ಇದ್ದಾರೆ, ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಯುವಕರಿದ್ದಾರೆ. ನಿಜವಾಗ್ಲೂ MD ಅವರು ಮಂಜೇಶ್ ಗೌಡ್ರು ಅಂದ್ಬಿಟ್ಟು ನಮ್ಮ ಚನ್ನರಾಯಪಟ್ಟಣ ತಾಲೂಕವರು ಅವರು ಕೂಡ ಬಹಳ ಒಂದು ರೈತ ಕುಟುಂಬದಿಂದ ಬಂದಂತವರು, ಬಹಳ ಜವಾಬ್ದಾರಿ ತೆಗೆದುಕೊಂಡು ನಮ್ಮ ಉತ್ಪಾದಕರ ಬಗ್ಗೆ ಬಹಳ ವಿಶೇಷ ಒಂದು ಕಾಳಜಿ ಇಟ್ಕೊಂಡು ಬಹಳ ಹಗಲು ರಾತ್ರಿ 24 ಗಂಟೆಯಲ್ಲಿ 24 ಗಂಟೆ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಕೂಡ ಅವ್ರು ಟ್ರಾನ್ಸ್ಫರ್ ಆಗ್ಬಿಟ್ಟಿತ್ತು. ಎಲ್ಲ ನಮ್ಮ ಒಕ್ಕೂಟದ ನಿರ್ದೇಶಕರು ಅಂದ್ರೆ ಶ್ರೀರಂಗಪಟ್ಟಣದಿಂದ 5 ಬಾರಿ ಆದಂತಹ ಬೋರೇಗೌಡ ಇರ್ಬೋದು, ಕ್ಯಾಪೇಟೆಯಿಂದ ಆಗ್ಲೇ 3 ಬಾರಿ ಒಬ್ರು, 2 ಬಾರಿ ಒಬ್ರು, ಹರಿಸಣ್ಣ ಅಂತ ಒಬ್ರು, ರವಿಯವರು ಅಂತ, ಇಲ್ಲ ನೀವೇ ಇರಬೇಕು. ಯಾಕೆಂದ್ರೆ ನಮ್ಮ ಮಂಡ್ಯ ಜಿಲ್ಲೆ ಹೈನುಗಾರಿಕೆಗೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಮೊದಲು 8 ಲಕ್ಷ ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ವಿ ಏಪ್ರಿಲ್ ಒಳಗಡೆ. ಈ ಮಳೆಗಾಲ ನಂತರ 13 ಲಕ್ಷ ಹಾಲನ್ನು ನಾವು ನಮ್ಮ ಹಾಲು ಉತ್ಪಾದಕರ ಸಂಘಗಳು 1306 ಸಂಘಗಳಿದ್ದಾವೆ ಇಡೀ ನಮ್ಮ ಜಿಲ್ಲೆನಲ್ಲಿ. ಅದರಲ್ಲಿ 1 ಲಕ್ಷ ಉತ್ಪಾದಕರಿದ್ದಾರೆ. 13 ಲಕ್ಷ ಹಾಲು ಉತ್ಪಾದನೆ ಈ ಜೂನ್ ಜುಲೈನಲ್ಲಿ ಹೈಯೆಸ್ಟ್ ಉತ್ಪಾದನೆ ಆಗಿದೆ. ಈ ಹಾಲು ಈಗ ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿನಲ್ಲಿ 55,000 ಹಾಲನ್ನ ನಾವು ನಂದಿನಿ ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಒಂದು ಗುಣಮಟ್ಟದ ಹಾಲು ಬೀರ್ಸಟ್ಟಹಳ್ಳಿ ಗ್ರಾಮದ ಹಾಲು ಏನು ಮಂಡ್ಯ ಜಿಲ್ಲಾ ಒಕ್ಕೂಟಕ್ಕೆ ಹೋಗ್ತದೆ, ಅಲ್ಲೆಲ್ಲ ಕೂಡ 1 ಲಕ್ಷ ಉತ್ಪಾದಕರು ಆಗ್ತಂತ ಕೂಡ ಮಿಕ್ಸಿಂಗ್ ಆಗುತ್ತೆ. ಈ ಹಾಲು ಏನು ದ್ವಾರಕಾ ಉತ್ತರ ಪ್ರದೇಶದ ಶ್ರೀ ಕೃಷ್ಣ ಪರಮಾತ್ಮ ಹುಟ್ಟಂತ ಒಂದು ಊರಿಗೂ ಕೂಡ ಹಾಲು ಹೋಗ್ತದೆ ಅಂದ್ರೆ ನಾವು ನೀವೆಲ್ಲ ಹೆಮ್ಮೆ ಪಡ್ಬೇಕಾಗುತ್ತೆ. ಅದಕ್ಕೆ ನಾನು ಒಂದು ಮನವಿ ಮಾಡೋದೇನು ಅಂತ ಅಂದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ನಾವು ದೇವಸ್ಥಾನಗಳಿಗೆ ಹೆಚ್ಚು ಗೌರವಪೂರ್ವಕವಾಗಿ ಒತ್ತು ಕೊಡ್ತೀವಿ, ಅದಕ್ಕಿಂತ ಹೆಚ್ಚಾಗಿ. ಯಾಕೆಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘಗಳು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೊರ ಬಿಡ್ತೀವಿ, ಆದ್ರೆ ನಾವು ಕಷ್ಟಪಟ್ಟು ನಮ್ಮ ವಿಶೇಷವಾಗಿ ನಮ್ಮ ತಾಯಂದ್ರಿಗೆ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಒಂಥರ ಪಂಚಾಮೃತ ಇದ್ದಂಗೆ. ಯಾಕೆಂದ್ರೆ 15 ಸಲ ಪೇಮೆಂಟ್ ಕೊಡ್ತಾರೆ. ಆ ಪೇಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಏನು ನಮ್ಮ ಏನು ಕುಟುಂಬದ ನಿರ್ವಹಣೆಗೆ ಅಂದ್ರೆ ಶಿಕ್ಷಣಕ್ಕಿರ್ಬೋದು, ಆರೋಗ್ಯಕ್ಕಿರ್ಬೋದು, ಮತ್ತೊಂದು ಏನೋ ಮಕ್ಕಳು ಬರೀ ಬಾಣತನಕ್ಕಿರ್ಬೋದು, ಇಲ್ಲ ಅಂದ್ರೆ ಸಂಘ ಸಂಸ್ಥೆಗೆ ಹಣವನ್ನ ಕಟ್ಟೋದಕ್ಕಿರ್ಬೋದು, ಬಹಳ 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 ಅನುಕೂಲ ಆಗ್ತಾ ಇದೆ. ಅದರಿಂದ ವಿಶೇಷವಾಗಿ ನಾನು ಯುವಕರಲ್ಲಿ ಮನವಿ ಮಾಡೋದೇನು ಅಂತ ಅಂದ್ರೆ ಇವತ್ತು ಒಂದು ಹೈನು ಉದ್ಯಮವಾಗಿ ಮುಂದಿನ ಒಂದು 2-3 ವರ್ಷದಲ್ಲಿ ಬಹಳ ಬೃಹತ್ ಆಗಿ ಬೆಳೆಯೋದಕ್ಕಿಂತ ಇದೆ. ಇದಕ್ಕೆ ಹೆಚ್ಚಿನ ಒತ್ತನ್ನ ಕೊಡಬೇಕು ತಾವುಗಳು ಅಂತ ಮನವಿ ಮಾಡ್ತಾ, ಜೊತೆಗೆ ವಿಶೇಷವಾಗಿ ಏನು ಇನ್ಶೂರೆನ್ಸ್ ಹೇಳಿದ್ರು, ಯಾಕೆಂದ್ರೆ ಇನ್ಶೂರೆನ್ಸ್ ಅನ್ನೋದು ಬಹಳ ಮುಖ್ಯ. ಈಗ ನಾವು ಏನಾದ್ರು ಬಾಕಿ ಇಡೋದು ಅಂದ್ರೆ ವಾರಕ್ಕೊಂದ್ಸಲ ಮಟನ್ ತಿಂದರೆ ಇರೋದಿಲ್ಲ. 1 kg ಮಟನ್ಗೆ ಎಷ್ಟು 700-750 ರೂಪಾಯಿ. ಅದು 1 ವಾರ ತಿಂದೇ ಇದ್ರೂ ಪರವಾಗಿಲ್ಲ. ಯಾಕೆ ತಮ್ಮ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಬೇಜಾರು ಮಾಡ್ಕೋಬೇಡಿ. ಉದಾಹರಣೆಗೆ ನಮ್ಮ ಕಡೆಕೊಬ್ರು ಗ್ರಾಮದಲ್ಲಿ ಇಬ್ರು ವೃದ್ಧಾಪ್ತ ಹಾಲೆ 65-70 ವರ್ಷ ಗಂಡ ಹೆಂಡ್ತಿರು, ಪಾಪ ಅವ್ರ ಮಗಳು ಮದುವೆ ಮಾಡಿರ್ತಾರೆ. ಇಲ್ವಾಲಕ್ಕೆ ವಾಲೆಜನ್ಗೆ 2 ಹಸುಗಳು ತಂದಿದ್ದಾರೆ. 4 ದಿವಸ ಆಗಿದೆ. ಏನು ಅವರು ಜೋಳ ತಿನ್ನಿರ್ತಾರೆ ಹೊಲದಲ್ಲಿ, ಆ ಜೋಳನ ಮೇಕಪ್ ರಾತ್ರಿ ಮಲಗಿದ ಬೆಳಿಗ್ಗೆ ಹಸುಗಳು ಸತ್ತೋಗಿದ್ದಾರೆ. ಇನ್ಶೂರೆನ್ಸ್ ಮಾಡಿಸಿಲ್ಲ. ಅವ್ರು ಗುಣವಂತ ಪಡ್ಕೊತಾರೆ. 15,000 ಸರ್ಕಾರದಿಂದ ಅನುದಾನ ಕೊಡಬೇಕಾಗಿತ್ತು. ನಾನು MD ಅವರು ಸತತವಾಗಿ 3 ತಿಂಗಳಿಂದ ಪ್ರಯತ್ನ ಪಡ್ತಾ ಇದೀವಿ. ಇನ್ನೂ ಸರ್ಕಾರದಿಂದ ಅದನ್ನು ಕೊಡ್ಸಕ್ಕಾಗಿಲ್ಲ. ಯಾಕೆಂದ್ರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ನಮ್ಮ ಏನು ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ಉತ್ಪಾದಕರಿಗೆ. ಅದರಿಂದ ನಾವು ನಮ್ಮ ಕೈನಲ್ಲಿ ಎಲ್ಲ ಇರಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಬಹಳ ನಮಗೆಲ್ಲ ಅನುಕೂಲ ಆಗ್ತದೆ, ವಿಶೇಷವಾಗಿ ಉತ್ಪಾದಕರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಜೊತೆಗೆ ಈಗೆಲ್ಲ ಪ್ಯಾಕ್ ಮೇಲೆ ರೇಟನ್ನು ನಾವು ಫಿಕ್ಸ್ ಮಾಡಿದ್ವಿ. ಏನು ಅಂದ್ರೆ ಈಗ ಮೊದಲು 4.2 ಜಿಡ್ಡಿನ ಅಂಶದ ಮೇಲೆ 35 ರೂಪಾಯಿ ರೇಟ್ ಕೊಡ್ತಾ ಇದ್ವಿ. ಈಗ 5.6, 7.8 ತನಕ ಬಂದು 38 ರೂಪಾಯಿ, 40 ರೂಪಾಯಿ, 52 ರೂಪಾಯಿ ಕೊಟ್ಟಿರೋ ಉದಾಹರಣೆಗಳು ಇದೆ. ಎಷ್ಟು ಕೊಟ್ಟಿದ್ದೀರಿ ರೇಟ್ ಸೆಕ್ರೆಟರಿ ಅವರೇ? 42 ರೂಪಾಯಿ. ಈಗ ನಾವೇನು ಬರಪೀಡಿತ ಪ್ರದೇಶಗಳಿದ್ದಾವೆ, ಎಮ್ಮೆಗಳು ಸಾಕಿದ್ರೆ ಅಲ್ಲಿ 53 ರೂಪಾಯಿನೂ ಕೊಟ್ಟಿದ್ದೀವಿ ಈ ನಾರಾಯಣಪುರ ಸರ್ಕಲ್ ಅಲ್ಲಿ. ಯಾಕೆಂದ್ರೆ ಅಲ್ಲೆಲ್ಲ ಒಂದು ಸ್ವಲ್ಪ ಒಣಮೇವು ಬೇಯ್ತವೆ, ಅಲ್ಲೆಲ್ಲ ಜಿಡ್ಡಿನಂಶ ಎಮ್ಮೆಗಳೆಲ್ಲ ಇರೋದ್ರಿಂದ ಅದರಿಂದ ನೇರವಾಗಿ ಉತ್ಪಾದಕರಿಗೆ ತಲುಪಿಸೋ ಕಾರ್ಯಕ್ರಮವನ್ನ ನಮ್ಮ ಜಿಲ್ಲಾ ಹಾಲು ಒಕ್ಕೂಟ ಮಾಡ್ತಾ ಇದೆ. ಜೊತೆಗೆ ವಿಶೇಷವಾಗಿ ಏನು 5 ತಿಂಗಳಿಂದ ನಾವು 4 ರೂಪಾಯಿ ಸರ್ಕಾರ ಹೆಚ್ಚುವರಿ ಹಣ
ಹಣವನ್ನು ಪಾವತಿ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಆ ಹಣ ಸರ್ಕಾರದ್ದು ಅಲ್ಲ, ಯಾರ್ದು ಅಲ್ಲ, ಅದು ನಿಮ್ಮ ಹಣ. ಯಾಕೆಂದ್ರೆ ಏನು 60-70 ಪೈಸೆಗಳನ್ನ ನಾವು ಒಕ್ಕೂಟದಲ್ಲಿ ಹಿಡಿತಾ ಇದೀವಿ, ಏನು ಸಂದರ್ಭ ಬಂದಾಗ ಕಷ್ಟ ಅಂತ ಬಂದಾಗ ಉಪಯೋಗಕ್ಕಾಗಲಿ ಅಂತ ಆ ಹಣದಲ್ಲೇ 4 ರೂಪಾಯಿ ಕೊಡ್ತಾ ಇರೋದು. ಮುಂದಿನ ದಿನದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ಏನು ನೇರವಾಗಿ ಇವತ್ತು ಬೆಳಿಗ್ಗೆ ಹಾಲು ಹಾಕಿದ್ರೆ ಮಧ್ಯಾಹ್ನ ನಿಮ್ಮ ಅಕೌಂಟ್ಗೆ ದುಡ್ಡು ಬರಬೇಕು, ಅದನ್ನು ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇದೆ. ಯಾಕೆಂದ್ರೆ ಬಹಳ ಇವತ್ತು ತಾಂತ್ರಿಕತೆ ಬಹಳ ಮುಂದುವರಿತಾ ಇದೆ. ವಿಶೇಷವಾಗಿ ಅದರಿಂದ ಹೆಚ್ಚಿನ ಕಾಳಜಿಯನ್ನು ಹೈನುಗಾರಿಕೆಗೆ ಕೊಡಬೇಕು. ಯಾಕೆಂದ್ರೆ ಇವತ್ತು ಬಹಳ ಕಷ್ಟದ ಒಂದು ಸಮಯ ಏನು ನಮ್ಮ ರೈತಾಪಿ ವರ್ಗಕ್ಕೆ. ಯಾಕೆಂದ್ರೆ ಹೇಳ್ದಂಗೆ ಮೊದಲು ಸ್ವತಂತ್ರ ಪೂರ್ವದಲ್ಲಿ 35 ಕೋಟಿ ಜನಸಂಖ್ಯೆ ಇತ್ತು, ಇವತ್ತು 145 ಕೋಟಿ ಜನಸಂಖ್ಯೆ ಆಗಿದೆ. ಭೂಮಿ ವ್ಯವಸಾಯ ಮಾಡೋಕೆ ಬೆಳೀತಿದಂತ ಭೂಮಿಗಳು ಕಡಿಮೆ ಆಗ್ತಾ ಇದೆ. ಮೊದಲು ಒಂದು ಕುಟುಂಬಕ್ಕೆ 10 ಎಕರೆ ಇದ್ರೆ ಇವತ್ತು ಅರ್ಧ ಎಕರೆ 1 ಎಕರೆ ಇದೆ. ವಿಶೇಷವಾಗಿ ಈಗ ನಾನು ಮೊನ್ನೆ ಸುಖಾತಣ್ಣೂರು ಭಾಗಕ್ಕೆ ಹೋಗಿದ್ದೆ ಎಲೆಕ್ಷನ್ ಟೈಮಲ್ಲಿ. ಅಂತ ಆ ಸಂದರ್ಭದಲ್ಲಿ ನೋಡಿದೆ, ಯಾಕೆಂದ್ರೆ ರಾತ್ರಿ ಎಲ್ಲ ಎಕ್ಸಿಬಿಷನ್ ಲೈಟ್ ಹಾಕ್ತಾರಲ್ಲ ಆ ತರ ಹಾಕಿದ್ರು. ಹೂವುಗಳಿಗೆ ವಾಣಿಜ್ಯಗಳನ್ನ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದೇ ರೀತಿ ಯುವಕರು ವಿಶೇಷವಾಗಿ ಈ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಬೆಳಗ್ಗೆ ಕುತ್ಕೊಳ್ಳೋ ಬದಲು ಏನು ಪೂರ್ವಜರು ನಮಗೋಸ್ಕರ ಜಮೀನು ಉಳಿಸಿದ್ದಾರೆ, ಯಾವ ಬೆಳೆಗಳಾಗ್ಲಿ, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಇಲ್ಲ ಅಂದ್ರೆ ರೇಷ್ಮೆ ಇಲಾಖೆ ಇರ್ಬೋದು, ಯಾವ್ದಾದ್ರು ಕೂಡ ಸರ್ಕಾರದಿಂದ 50%, 80% ಸಬ್ಸಿಡಿ ಕೊಡ್ತಾರೆ. ಬಿತ್ತನೆ ಬೀಜದ ಹಿಡಿದು ಏನು ಹಾಲು ಕರಿಯ ಯಂತ್ರ ಇರ್ಬೋದು, ಜೊತೆಗೆ ಮ್ಯಾಟ್ಗಳು ಇರ್ಬೋದು, ಮತ್ತೆ ಉಳ್ಕಟ್ ಮಾಡೋ ಯಂತ್ರ ಮಿಷಿನ್ ಇರ್ಬೋದು, ಅದನ್ನ ಪ್ರಾಮಾಣಿಕವಾಗಿ ನಮ್ಮ ಬೀರ್ಸಟ್ಟಳ್ಳಿ ಗ್ರಾಮಕ್ಕೆ ಈಗಾಗಲೇ ನಾವು ಟೆಂಡರ್ ಮಾಡಿದ್ವಿ 6,000 ಮ್ಯಾಟ್ಗಳಿಗೆ. ಅತಿ ಹೆಚ್ಚಾಗಿ ನಿಮ್ಗೆ ಎಷ್ಟು ಬೇಕು ಮ್ಯಾಕ್ಸಿಮಮ್ ಅಷ್ಟು ಮ್ಯಾಟ್ಗಳನ್ನು ಕೂಡ ನಾವು ಕಳಿಸ್ಕೊಡ್ತೀವಿ. ದಯವಿಟ್ಟು ಯುವಕರು ಯಾರು ಕೂಡ ದಯವಿಟ್ಟು ಕಾಲಹರಣ ಮಾಡಬೇಡಿ. ಯಾಕೆಂದ್ರೆ ನೋಡ್ತಾ ಇದ್ದೀವಿ ಪ್ರತಿದಿನ ಪ್ರತಿ ಸಂದರ್ಭ. ಈಗಿದ್ದವರು ಉದಾಹರಣೆಗೆ ನೋಡಿ, ನಮ್ಮ ಹಾಸನದಲ್ಲಿ ಗಣಪತಿ ಉತ್ಸವ ನಡೀತಾ ಇದೆ. ವಿತಿನ್ 5 ಸೆಕೆಂಡ್ ಅಲ್ಲಿ ಆ ಪುಣ್ಯಾತ್ಮ ಒಂದು ಸ್ಕೂಟರ್ ಆಕ್ಸಿಡೆಂಟ್ ಮಾಡಕ್ ತಪ್ಸಕ್ ಹೋಗಿ ವಿತಿನ್ 5 ಸೆಕೆಂಡ್ ಅಲ್ಲಿ 9 ಜನ ಪ್ರಾಣಿ ಹಾನಿ ಆಗಿದೆ. ಯಾಕೆಂದ್ರೆ ಇವತ್ತಿದ್ದವ್ರು ನಾಳಿಕ್ಕಿಲ್ಲ, ನಾಳಿಕ್ಕಿದ್ದವ್ರು ಇವತ್ತಿಲ್ಲ. ಕೊರೋನಾ ಟೈಮಲ್ಲೂ ಅಷ್ಟೇ, ಎಂತ ಗಂಡದಿನ ಹೆಂಡತಿ ಮುಟ್ಟಾಗಿಲ್ಲ, ಅಪ್ಪನ ಅವ್ವ ಮುಟ್ಟಾಗಿಲ್ಲ, ಮಕ್ಕಳು ತಂದೆ ತಾಯಿ ಮುಟ್ಟಾಗ. ಇಂತಹ ಸಂದರ್ಭದಲ್ಲಿ ನಾವು ಮಾನವೀಯತೆಯ ದೃಷ್ಟಿಯಿಂದ ಇಟ್ಕೊಂಡು ವಿಶೇಷವಾಗಿ ನಮ್ಮಲ್ಲಿ ಮನವಿ ಮಾಡೋದೇನು ಅಂದ್ರೆ, ಉತ್ಪಾದಕರ ಏನು ಅಧ್ಯಕ್ಷರು ಯುವಕರಿದ್ದೀರಿ, ಎಲ್ಲ ನಿರ್ದೇಶಕರು ಹೊಸದಾಗಿ ಆಯ್ಕೆ ಆಗಿದ್ದೀರಿ, ಇಲ್ಲಿ ಸಹಕಾರ ಸಂಘಗಳಲ್ಲಿ ರಾಜಕೀಯವನ್ನ ಮಾತ್ರ ಬೆರೆಸಬೇಡಿ. ಯಾಕೆಂದ್ರೆ ನನ್ನ ಪೂಜ್ಯ ಹಿರಿಯರಾದಂತಹ ಮಾಜಿ ಸಚಿವರು ಸಿ ಎಸ್ ಪುಟ್ಟರಾಜಪ್ಪನವರು ಒಂದು ಕಿವಿ ಮಾತು ಹೇಳಿದ್ರು. ನನಗೆ ಎಲ್ಲ ಕಾರ್ಯದರ್ಶಿ ಬಂಧುಗಳು ಏನು ನಮ್ಮ ಪಾಂಡವಪುರ ತಾಲೂಕಿನ 148 ಕಾರ್ಯದರ್ಶಿ ಬಂಧುಗಳು ಸಮೇತ ನನಗೆ ಶಾಂತಳ್ಳಿ ಚಲವಣ್ಣ ಚೌಟ್ರಲ್ಲಿ ಒಂದು ಸನ್ಮಾನ ಇಟ್ಕೊಂಡಿದ್ರು. ನೋಡಪ್ಪ, ರಾಜಕಾರಣ ಮಾಡೋದಕ್ಕೆ ಬೇಕಾದಷ್ಟು ವೇದಿಕೆಗಳಿದ್ದಾವೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮವರು ಅವರು ಇವರು ಅಂತ ಯಾವುದೇ ಕಾರಣಕ್ಕೂ ವಿಂಗಡಿಸಬಾರ್ದು. ಎಲ್ಲರೂ ಕೂಡ ರೈತಾಪಿ ವರ್ಗ ಅಂದ್ರೆ ನಮ್ಗೆಲ್ಲ ಎಲ್ಲರೂ ಕೂಡ ಒಂದೇ ಅನ್ನೋ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ಜೊತೆಗೆ ಪ್ರಸಾದ್ ಸರ್ ಹೇಳಿದ ರೀತಿ ನಮ್ಮ STG ಎಜುಕೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಏನು ಈಗ 100 ರೂಪಾಯಿ ಇನ್ಸೂರೆನ್ಸ್ ಆದ್ರೆ 50% ನಾವು ಒಕ್ಕೂಟ ಕೊಡ್ತದೆ. ಇನ್ನು 25% ಏನು ನಮ್ಮ ರಾಷ್ಟ್ರ ವಿಮಾ ಒಂದು ನಿಧಿ ಇರ್ತದೆ, ಅದರಲ್ಲೂ ಕೂಡ ಉಪಯೋಗಿಸ್ಕೊಂಡು, ಜೊತೆಗೆ ತಾಂತ್ರಿಕ ಕಾರಣಗಳಿಂದ ಇನ್ನೂ ರಿಲೀಸ್ ಮಾಡೋಕ್ಕಾಗಿಲ್ಲ 10-15% ಕೂಡ ನಮ್ಮ ಚಾರಿಟಬಲ್ STG ಚಾರಿಟಬಲ್ ಟ್ರಸ್ಟ್ ಇಂದನೂ ಕೂಡ ಕೊಡೋದು ಅಂತ ಆಗಿದೆ. ಅವನ್ನ ನೇರವಾಗಿ ನಾವು ಸಂಘಕ್ಕೆ ಚೆಕ್ ಮುಖಾಂತರ ಮುಂದಿನ ದಿನ ತಲುಪಿಸ್ತೇವೆ. ಅದನ್ನು ನೇರವಾಗಿ ಉತ್ಪಾದಕರಿಗೆ ತಲುಪಿಸ್ತಾರೆ ಅನ್ನೋದು ನಾನು ಮತ್ತೊಮ್ಮೆ ಹೇಳ್ತಾ, ಮತ್ತೊಮ್ಮೆ ನಾನು ದಯವಿಟ್ಟು, ಯಾಕೆಂದ್ರೆ ಇವತ್ತು ಯುಪಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಒಬ್ಬರು IAS ಅಧಿಕಾರಿ ರವಿಕುಮಾರ್ ಅಂತ, ಅವರ ಒಂದು ಬಹಳ ಸ್ವಯಂ ಪ್ರೇರಿತ ಒಂದು ಕಾಳಜಿಯಿಂದ ಇವತ್ತು ನಾವಲ್ಲಿ ಹಾಲು ಮಾರಾಟ ಮಾಡಕ್ ಸಾಧ್ಯ ಆಯ್ತು. ಯಾಕೆಂದ್ರೆ ಉದಾಹರಣೆಗೆ ತುಮಕೂರು ಹಾಲು ಬಾಂಬೆಗೆ ಹೋಗ್ತಾ ಇದೆ, ಹಾಸನ ಹಾಲು ಕೂಡ ಬಾಂಬೆಗೆ ಹೋಗ್ತಾ ಇದೆ, ನಮ್ಮ ಮೈಸೂರು ಹಾಲು ಮೈಸೂರಿಗೆ ಆಗ್ತಾ ಇದೆ, ಮತ್ತೆ ಊಟಿ ಮತ್ತೆ ಈ ತಮಿಳುನಾಡಿಗೆ ಹೋಗ್ತಾ ಇದೆ. ನಮ್ಮ ಹಾಲು ಎಲ್ಲೂ ಹೋಗ್ತಾ ಇರಲಿಲ್ಲ. ಏನು ಕೆ ನಾಗೇಗೌಡರು ಪಶುಸಂಗೋಪನಾ ಸಚಿವರಾಗಿದ್ದು ಆ ಸಂದರ್ಭದಲ್ಲಿ ಬೆಂಗಳೂರಿನ ಬಹಳ ಆಯ್ದ ಭಾಗಗಳಿಗೆ ವೈಪಡಿಗೌಡರು ಅಧ್ಯಕ್ಷರಾಗಿದ್ರು. ಬಹಳ ಅವರು ನಾಗೇಗೌಡರು ಬಹಳ ಹತ್ತಿರದಲ್ಲಿದ್ರು. ಅಂತಹ ಇವರೇ ಅಧ್ಯಕ್ಷರಾದ ಸಂದರ್ಭದಲ್ಲಿ ನಮ್ಗೆ 148 ಕಡೆ ಬೂತ್ಗಳು, ನಂದಿನಿ ಬೂತ್ಗಳು ಕೊಟ್ಟಿದ್ರು. ಅವನ್ನ ಈಗಾಗಲೇ ಕೆಲವು ಏನು ಈಗ ಬೆಂಗಳೂರು ಗ್ರಾಮಾಂತರ ಡೈರಿ ಅಧ್ಯಕ್ಷರಾದ್ರು ನಮ್ಮ ಸುರೇಶ್ ಅಣ್ಣವರು ಹಿರಿಯರು, ಈಗ ಎಲ್ಲೆಲ್ಲಿ ನಮ್ಮ ಸಂಘಗಳಿದ್ದೋ ಅಲ್ಲಿ ಅವರು ಒಂದು ಬೂತ್ನ ಅಲ್ಲೇ ಓಪನ್ ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದಾರೆ, ಹೊರಗಡೆ ಜಿಲ್ಲೆಯವರು ಅನ್ನೋದಕ್ಕೆ ನಾವು ಉದಾಹರಣೆ ಕೊಟ್ಟೆ. ಯಾರು ತಪ್ಪಾಗಿ ತಿಳ್ಕೋಬಾರ್ದು. ನಮ್ಮ ಜಿಲ್ಲೆಯವರು, ನಮ್ಮ IAS ಅಧಿಕಾರಿಗಳು ಪಾಪ ಬಹಳ ನಿಷ್ಠೆಯಿಂದ ನೀವು 5 ಲಕ್ಷ ಹಾಲನ್ನ ಕಳಿಸ್ಕೊಡಿ, ನಾನು ಮಾರಾಟ ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಒಂದು ನೋಯಿಡಾ ಅಂತ
ಅಂತ ಇದೆ. ಈ ಬೀರ್ಸೆಟ್ ನಮ್ಮ ಪಾಂಡವಪುರ ತಾಲೂಕಲ್ಲಿ ಎಷ್ಟು ಜನಸಂಖ್ಯೆ ಇದೆ, ನಮ್ಮ ಪಾಂಡವಪುರ ಟೌನ್ ಅಲ್ಲಿ ಏನು ಒಂದು 25,000 ಇದೆಯಾ ಸದಸ್ಯರ, 20,000 ಇಂಥ ನಗರ ಪ್ರದೇಶದಲ್ಲಿ ಅಲ್ಲಿ ಒಂದೊಂದು ಏನು ಎಷ್ಟು ಒಂದೊಂದು ವಾರ್ಡ್ ಅಲ್ಲಿ ಒಂದೊಂದು ಲಕ್ಷ ಜನಸಂಖ್ಯೆ ಇದೆ. ಅಲ್ಲಿ ಈಗ ನಾವು 22 ಕಡೆ ಬೂತನ್ನ ನಂದಿನಿ ನಾವು ಅಲ್ಲೇ ಮೊನ್ನೆ KMFL ಕೂಡ ಮೀಟಿಂಗ್ ಮಾಡಿ ನಮ್ಮ ಒಕ್ಕೂಟಕ್ಕೆ ನೇರವಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಕಳಿಸ್ಕೊಡ್ಬೇಕು ಅನ್ನೋದನ್ನ ಅವರು ರವಿಕುಮಾರ್ ಅಂದ್ರೆ ನಿಜವಾಗ್ಲೂ ಕೂಡ ಬಹಳ 19 ಸರ್ವಿಸ್ ಇದೆ ಆಗ್ಲೇ. ಅವರು ಇನ್ನೂ ಕೂಡ ಅವರು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಗಳಿದ್ದಾರೆ UP, ಬಹಳ ಅವ್ರಿಗೆ ಹತ್ರದ ಒಬ್ರು ಅಧಿಕಾರಿ, ಎರಡನೇ ಅಧಿಕಾರಿ. ಅವರ ಕಾಲ್ ನಮಗೆ 20 ನಿಮಿಷ ಅವರು ನಮಗೆ ಸಭೆಯಲ್ಲಿ ಒಂದು ಬಹಳ ಮುಖ್ಯವಾದ ಮಾತುಗಳು ಹೇಳಿದ್ರು. ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಇವರು ಕೋಲಾರದವರು ಪ್ರಸಾದ್ ಸರ್ ಅಂತ ಇವರು ಇದ್ರು, ಅವ್ರಿಗೆ ಗೊತ್ತಿಲ್ಲ ಕೋಲಾರದವರು ಅಂತ. ನಮ್ಮ ಸ್ನೇಹಿತರು ಒಬ್ರು IAS ಅಧಿಕಾರಿಗಳು ಹೇಳ್ತಾ ಇದ್ರು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸರ್ ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಕಟ್ಟೆ ಕೊಟ್ಟು ನಮ್ಮ ರೈತರಿಗೆಲ್ಲ ಏನು ನೀರು ತಳಭಾಗದಲ್ಲಿ ಕೊಟ್ಟಿದ್ದಾರೆ, ಆದ್ರೂ ಕೂಡ ನಮ್ಮ ರೈತರು ಬಹಳ ಕಷ್ಟದ ಪರಿಸ್ಥಿತಿದ್ದಾರೆ ಮಂಡ್ಯದವರು ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ನೋಡಿ, ನಾವು ಕೋಲಾರದಲ್ಲಿ 1,200 ಅಡಿ 2,000 ಅಡಿ ಬೋರು ನಡೆಸ್ಕೊಂಡು ನಾವು ವಾಣಿಜ್ಯ ಬೆಳೆಗಳನ್ನ ಬೆಳೆಸ್ಕೊಂಡು ಬಹಳ ನಿಮ್ಮ ಮಂಡ್ಯ ಜಿಲ್ಲೆಯ ರೈತರಿಗಿಂತ ನಾವು ಬಹಳ ಚೆನ್ನಾಗಿದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಜನರಲ್ ಆಗಿ ಮಾತಾಡ್ತಾ ಇರ್ತಾರೆ, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ಭತ್ತ ಕಬ್ಬು ಅವೆರಡು ಬಿಟ್ಟು ನಮ್ಗೇನು ಗೊತ್ತಿಲ್ಲ. ವಿಶೇಷವಾಗಿ ವಾಣಿಜ್ಯ ಬೆಳೆಗಳನ್ನ ಬೆಳಿಬೇಕು. ಯಾಕೆಂದ್ರೆ ಮಂಡ್ಯ ಉದ್ದ ಕಬ್ಬು ಬೆಳೆಯೋದಕ್ಕೆ ಕತ್ತಿಸೋದು ಏನು ಹೇಳ್ತಾರೆ, ಗಾಳಿ ಬರ್ತು ಬಿಟ್ಟಿದ್ರೆ ಅಷ್ಟು ಸಾಲ ಬರ್ತದೆ. ದಯವಿಟ್ಟು ವಿಶೇಷವಾಗಿ ನಾನು ಅದಕ್ಕೆ ನಮ್ಮ ಯುವಕ ಮಿತ್ರರಲ್ಲಿ ಮನವಿ ಮಾಡಿದ್ದು, ಆ ಸಂದರ್ಭಕ್ಕೆ ಯಾವ್ಯಾವ ಬೆಳೆಗಳು ಬೇಕು ಆ ಬೆಳೆಗಳನ್ನ ಬೆಳೀರಿ, ನಾವ್ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ಅವರು 2 ಮಾತಲ್ಲಿ ಹೇಳಿದ್ರು. ಅದಕ್ಕೆ ನಾನು ದಯವಿಟ್ಟು ಹೇಳುವಂತದ್ದು, ಎಲ್ಲರೂ ಕೂಡ ಆ ಸಂದರ್ಭಕ್ಕೆ ಸಕ್ಕಂತೆ ಬೆಳೆಗಳಿರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಎಲ್ಲದಕ್ಕೂ ಕೂಡ ಯುವಕರು ನೀವು ತೋರಿಸ್ಕೋಬೇಕು. ಅದರಿಂದ ಮುಂದಿನ ದಿನದಲ್ಲಿ ನಮ್ಮ ಜೀವನ ಬಹಳ ಹಸನಾಗಿರ್ತದೆ ಅಂತ ಹೇಳಕ್ ಬಯಸ್ತಾ, ಜೊತೆಗೆ ಏನು ನನ್ನ ಕರೆದು ಬೀರ್ಸೆಟ್ಟಳ್ಳಿ ಏನು ಒಂದು ಹೃದಯ ಭಾಗ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಕರೆದು ನನ್ನನ್ನ ಏನು ಅಭಿನಂದನೆ ಮಾಡಿ ಆಶೀರ್ವಾದ ಮಾಡಿದಿರಿ, ಇದು ನನ್ನ ಜೀವನದಲ್ಲೂ ಕೂಡ ಮರೆಯೋದಿಲ್ಲ. ಬಹಳ ಹೃದಯ ಭಾಗದಲ್ಲಿ, ಯಾಕೆಂದ್ರೆ ಇಲ್ಲಿ ಇದು ಪಾಂಡವರು ಓಡಾಡದಂತ ಒಂದು ಜಾಗ. ಇಂತಹ ಜಾಗದಲ್ಲಿ ನನಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದೀನಿ. ನಾನು ಯಾವಾಗಲೂ ಕೂಡ ನಾನು ಉತ್ಪಾದಕರ ಪರವಾಗಿರ್ತೇನೆ ಹೊರತು ಯಾರು ಏನು ಹೇಳಿದ್ರು ಕೇಳೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮತ್ತೆ ಈ ಪೇಂಟು ಮತ್ತೆ ಒಂದು ಬಿಲ್ಡಿಂಗ್ ಉನ್ನತೀಕರಣ ಆಗ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ನಮ್ಮ ನಮ್ಮ ಹಾಲು ಒಕ್ಕೂಟದಿಂದ 2 ಲಕ್ಷ ಅನುದಾನ ಸಿಗುತ್ತೆ, ಅದನ್ನು ಕೂಡ ಬೇಗ ಕೊಡಿಸ್ಕೊಡ್ತೀವಿ ಅಂತ ಹೇಳ್ತಾ, ನನ್ನನ್ನ ಕರೆದು 2 ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಪೂಜ್ಯ ಯಜಮಾನರುಗಳು ಹಾಗೂ ಎಲ್ಲ ಉತ್ಪಾದಕರು ಹಾಗೂ ವಿಶೇಷವಾಗಿ ನನ್ನ ಯುವಕ ಮಿತ್ರ ಸ್ನೇಹಿತರಿಗೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಓಪನ್ ಆಗ್ತಾನಿಂದ ಒಂದೇ ಒಂದು ಕಟಿಂಗ್ ಮಿಷಿನ್ ಬಂದೈತೆ ಅಣ್ಣ. ಕಟಿಂಗ್ ಮಿಷಿನ್ ಇಲ್ಲ, ಪಶು ಇಲಾಖೆಯಿಂದ ಕೊಡಿಸ್ಕೊಡಿ, ನಿಮ್ಮ ಇಲಾಖೆಯಿಂದ ಒಂದು 10 ಈಗ ಟೆಂಡರ್ ಆಗಿದೆ. ನೇರವಾಗಿ ನಮ್ಮ ಉತ್ಪಾದಕರಿಗೆ ರೈತ ಟ್ರಸ್ಟ್ ಹಣ ಅಲ್ಲೂ ಕೂಡ ನಮ್ಮಲ್ಲಿ ಒಕ್ಕೂಟದಲ್ಲಿ 15 ಕೋಟಿ ಇದೆ. ಇಲ್ಲೂ ಕೂಡ ನಮ್ಮ ಮಂಡ್ಯ ಇದು ಕರ್ನಾಟಕ ಹಾಲು ಉತ್ಪಾದಕರ ಒಕ್ಕೂಟದಿಂದ ನಮ್ಗೆ 40 ಕೋಟಿ ಬರಬೇಕು. ಇದರಲ್ಲಿ ನೇರವಾಗಿ ನಮ್ಮ ಉತ್ಪಾದಕರು ಕೇಳುವಂತದ್ದು, ನಾನು ಏನು ನಿನ್ನೆ 12ನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಇತ್ತು, ಅಲ್ಲೂ ಕೂಡ ನಮ್ಮ ಉತ್ಪಾದಕರು ಕೇಳಿದಿಷ್ಟೇ, ನಾವೇನು ನಿಮಗೆ ಚಿನ್ನ ಕೊಡಿ, ಒಡವೆ ಕೊಡಿ, ಬೆಳ್ಳಿ ಕೊಡಿ ಅಂತ ಕೇಳಲ್ಲ. ನಮ್ಗೆ ಒಂದು ರಬ್ಬರ್ ಮ್ಯಾಟು, ಹಾಲು ಕರೆ ಯಂತ್ರ, ಸಾಮಾನ್ಯ ಒಬ್ಬ ರೈತರು ಕೂಡ 2 ರಿಂದ 3 ಹಸು ಇಟ್ಕೊಂಡಿದ್ದಾರೆ. ಅವ್ರು ಬಹಳ ಈಗ ನಮ್ಮ ರೈತ ಇವಾಗ ಸ್ವಲ್ಪ ಶಕ್ತಿ ಕಡಿಮೆ, ಯಾಕೆಂದ್ರೆ ನಾವೆಲ್ಲ ತಿಂತಾ ಇರುವಂತದ್ದು ಕೆಮಿಕಲ್ ಆಹಾರ. ಅದರಿಂದ ಪ್ರತಿಯೊಬ್ಬ ಉತ್ಪಾದಕರು ಕೂಡ ಏನ್ ಕೇಳ್ತಾರೆ ಅವ್ರಿಗೆ ನೇರವಾಗಿ ಒಂದು ಹಾಲು ಕರೆ ಯಂತ್ರನ ನಾವು ಕೊಡಬೇಕು. ಅದಕ್ಕೆ ಮಿನಿಮಮ್ ಒಂದು ಹಣ ಅಂತ ಇಷ್ಟು ಕೊಟ್ಬಿಟ್ರೆ ರೈತರಿಗೆ ನಾವು ಅವರೇ ಪರ್ಚೇಸ್ ಮಾಡ್ತಾರೆ ಅನ್ನೋದು ಒಂದು ನಿರ್ಣಯ ಕೂಡ ನಿನ್ನೆ ಅಂಗೀಕಾರ ಆಗಿದೆ. ಮುಂದಿನ ದಿನದಲ್ಲಿ ಪ್ರಾಮಾಣಿಕವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕೆ ಹೃದಯ ಭಾಗ ಅಂತ ಹೇಳಿದ್ದು ಕುದ್ದಿ ಬೆಟ್ಟದ ಏನ್ ಮಧ್ಯದಲ್ಲಿ ಇರ್ತಕ್ಕಂಥ ಬೀರ್ಸೆಟ್ಟಿ ಗ್ರಾಮದಲ್ಲಿ ನಾವು ನೇರವಾಗಿ ಉತ್ಪಾದಕರಿಗೆ ಏನೇನು ಸವಲತ್ತು ಕೊಡಬೇಕು ಅದನ್ನು ತಲುಪಿಸೋದಕ್ಕೆ ಪ್ರಾಮಾಣಿಕವಾಗಿ ಮುಂದಿನ ಜನರಲ್ ಬಾಡಿ ಒಳಗಡೆ ನಾನು ಮ್ಯಾಕ್ಸಿಮಮ್ ಎಷ್ಟು ನಿಮಗೆ ಕಟರ್ ಮಿಷಿನ್ಗಳು, ಹಾಲು ಕರೆಯುವಂತ ಮಿಷಿನ್ ಇರ್ಬೋದು, ಮ್ಯಾಟ್ಗಳು ಇರ್ಬೋದು, ನಾನು ಮೊದಲನೇ ಸ್ಥಾನದಲ್ಲಿ ನಮ್ಮ ಮೊದಲನೇ ಅವಧಿಗಿನಲ್ಲೇ ಈ ಅವಧಿನಲ್ಲೇ ನಾನೆಲ್ಲ ಕೊಡಿಸೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ
ಮಧು ಅವರು ಇದಾಗಲೂ ಅವರು ಎಲ್ಲ ನನಗೆ ಓದಂಥ ಸಂದರ್ಭ ಎಲ್ಲ ಕಡೆ ನೋಡ್ತಾ ಇರ್ತಾರೆ. ಅವರೆಲ್ಲ ನಾನು ಮಾತಾಡೋದ್ರಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತಾರೆ. ಅವ್ರು ಹಾಕೋದ ನೋಡ್ಕೊಂಡು ನಾನು ಕೂಡ ಉತ್ಪಾದಕರ ಬಗ್ಗೆ ಬಹಳ ಕಾಳಜಿ ವಹಿಸ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಾನು ಓದಿಸ್ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಉತ್ಪಾದಕರಿಗೆ LIC 54 ವರ್ಷಕ್ಕೆ ಸ್ಟಾಪ್ ಮಾಡ್ಬಿಟ್ಟವ್ರೆ. ಮಿನಿಮಮ್ ಒಂದು 60 ವರ್ಷ ಹೌದು 50-60 ವರ್ಷ ಗಂಟೆ ಮಾಡೋರೆ ಜಾಸ್ತಿ ಇಲ್ಲ ಗೌಡ್ರೆ. ವಯಸ್ಸಾದರೆ ಹೈನುಗಾರಿಕೆ ಮಾಡ್ತಾರೆ. ಮಧು ಹೇಳಿದಂಗೆ ದಯವಿಟ್ಟು ಇದು ಮುಖ್ಯವಾದ ವಿಚಾರ ತಿಳ್ಕೋಬೇಕು. 54 ವರ್ಷ ಅಲ್ಲ, 58 ವರ್ಷಕ್ಕೆ ನಾವು ಸೀಮಿತ ಮಾಡಿದ್ವಿ. 58 ವರ್ಷ ಪಟ್ಟವರು ಒಳ ಉತ್ಪಾದಕರಿಗೆ ಮಾತ್ರ ನಮ್ಮದ LIC OG ಅದರ್ ಗ್ರೂಪ್ ಇನ್ಸೂರೆನ್ಸ್ ಅಂತ ಅವ್ರು ಹೇಳಿದಲ್ಲ, 200 ರೂಪಾಯಿ 400 ರೂಪಾಯಿ ಕಟ್ಟೋದು ಅದು. ಇದು ಒಬ್ರು ಹೌದು ಸಾಲಕ ಸದಸ್ಯರಿಗೆ ನಿನ್ನೆ ಇದೇ ಯಾರೊಬ್ಬ ಮದ್ದೂರು ತಾಲೂಕಿನ ಅಧ್ಯಕ್ಷರು ಇದೇ ಪ್ರಶ್ನೆ ಕೇಳಿದ್ರು. ಇದು ಸಭೆ ಆಡಳಿತ ನಮ್ಮ ಮಂಡ್ಯ ಕೂಡ ಆಡಳಿತ ಮಂಡಳಿ ಸಭೆಯಲ್ಲಿ ತೀರ್ಮಾನ ಮಾಡಿಸಿ, ಯಾಕಂದ್ರೆ ಯಾರು ಸಾಯ್ಬೇಕು ಅಂತ 50 ವರ್ಷಕ್ಕೆ 60 ಸಾಯಕ್ಕಾಗಲ್ಲ. ಬಹುತೇಕ 60 ವರ್ಷ ಇವರೆಲ್ಲ ಇರ್ತಾರಲ್ಲ, ಅವ್ರಿಗೂ ಅನುಕೂಲ ಆಗಲಿ ಅದು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತಾರೆ. ಇನ್ನೊಂದು ನಮ್ಮ ಅಧ್ಯಕ್ಷರು ಪತ್ರ ಮಾಹಿತಿ ಹೇಳಿದ್ರು, ನಮ್ಮ ನಿರ್ದೇಶಕ ಹೇಳಿದಂಗೆ ಹಾಲು ಕರಿ ಯಂತ್ರಕ್ಕೆ ನಾವು ಗರಿಷ್ಠ 20,000 ಕೊಡ್ತೀವಿ. ಅದು ನೀವು ಸಿಂಗಲ್ ಬಕೆಟ್ ಡಬಲ್ ಬಕೆಟ್ ಅಂತ ಬರುತ್ತೆ. ಡಬಲ್ ಬಕೆಟ್ 30,000 40,000 45,000 ಹಾಕ್ಬೋದು. ಬಟ್ ನಾವು ಕೊಡೋದು ಗರಿಷ್ಠ 20,000. ಒಂದು ಪಕ್ಷ 35,000 ತಂದ್ರೆ ಅದ್ರಲ್ಲಿ 50% 17,000 ಕೊಡ್ತೀವಿ. ಅದು ತಾವೇ ಖರೀದಿ ಮಾಡಬೇಕು. GST ಇರೋ ಸಂಸ್ಥೆ ವತಿಯಿಂದಾನೇ ನೀವು ಖರೀದಿ ಮಾಡಿಬಿಟ್ಟು ನಮ್ಮ ಸೂಪರ್ವೈಸರು ನಮ್ಮ ಸೆಕ್ರೆಟರಿ ಬಂದು ಒಂದು ಭಾವಚಿತ್ರ ಫೋಟೋ ತಗೊಂತಾರೆ. ತದನಂತರ ಒಕ್ಕೂಟಕ್ಕೆ ಸಲ್ಲಿಸ್ಮೇಲೆ ನಾವು ಕೊಡ್ತೀವಿ. ಅದೇ ರೀತಿ ಚಾಪ್ ಕಟ್ಟರು ಅಷ್ಟೇ ಟೆಂಡರ್. ಯಾಕೆಂದ್ರೆ ಎಲ್ಲಾ ಪ್ರಶ್ನೆ ಕೇಳಿದ್ರೆ ಎಲ್ಲಾ ಭಾಗದಲ್ಲಿ ಇದೇ ಪ್ರಶ್ನೆ. ತಾವು ಸಭೆ ಗಮನಿಸ್ತಾರೆ ಅಂದ್ರೆ ನಮ್ಮ ಮಂಡ್ಯ ಒಕ್ಕೂಟದ ಚುನಾವಣೆ ಲಾಸ್ಟ್ ವರ್ಷ ಮೇ ಅಂತ್ಯಕ್ಕೆ ನಡಿಬೇಕಾಯಿತು. ಬಟ್ ಕಾರಣಾಂತರದಿಂದ ಫೆಬ್ರವರಿ 2ನೇ ತಾರೀಕು ಆಯ್ತು. ಅದಾದ್ಮೇಲೆ ಅಧ್ಯಕ್ಷ ಆಯ್ಕೆ ಆಲ್ಮೋಸ್ಟ್ ಏಪ್ರಿಲ್ ಆಯ್ತು. ಸತತ 1 ವರ್ಷ ನಾವು ಯಾವುದೇ ರೀತಿ ಅನುದಾನ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಆಡಳಿತ ಮಂಡಳಿ ಅಸೂಕ್ತತೆ ಇರಲಿಲ್ಲ. ಅದಕ್ಕೋಸ್ಕರ ತಡವಾಯ್ತು ಹೊರತು ಬೇರೆ ಯಾವ ಉದ್ದೇಶ ಇಲ್ಲ. ಹೇಳ್ದಂಗೆ ನಮ್ಮ ನಿರ್ದೇಶಕರಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಕ್ಕೆ ಆದ್ಯತೆ ಕೊಟ್ಟು ಚಾಪ್ ಕಟ್ಟರು ಮಿಲ್ಕಿಂಗ್ ಮಿಷನ್ ಕಡ್ಡಾಯವಾಗಿ ಕೊಡ್ತೀನಿ. ಏನು ಹಾಲು ಉತ್ಪಾದಕರು ಹೈನುಗಾರಿಕೆ ಅವರೆಲ್ಲ ಅದನ್ನ ನಿಮ್ಮ ಇದರಲ್ಲಿ 75 ವರ್ಷಕ್ಕಾಗ ಎಲ್ಲ ಬನ್ನಿ, ಚೇರ್ಗಳು ಖಾಲಿ ಇದೆ, ಬನ್ನಿ ಕುತ್ಕೊಂಡು ನೋಡಿ. ಕಾರ್ಯಕ್ರಮ ನಿಮ್ದೇ ಕಾರ್ಯಕ್ರಮ. ಅಲ್ಲಿ ಮುಂದೆಗಡೆ ಕಳ್ಸ್ರಪ್ಪ, ಇಲ್ಲಿ ಚೇರ್ಗಳು ಖಾಲಿ ಇದಾವೆ. ಹೈನುಗಾರಿಕೆಯಲ್ಲಿ ಜಾಸ್ತಿ ಇರೋದು ಕುಮಾರಣ್ಣ ಹೇಳಿದ ರೀತಿ ಇದು ಯಾಕೆಂದ್ರೆ ಇದು ಇಲ್ಲಿದು ಒಂದು ಸಮಸ್ಯೆ. ಇದು ಇಲ್ಲಿ ಬಿಚ್ಚಟ್ಟಳ್ಳಿ ಗ್ರಾಮದ ಸಮಸ್ಯೆ ಅಲ್ಲ. ಏನು ನಮ್ಮ 17 ಒಕ್ಕೂಟಗಳಿದ್ದಾವೆ. ಆ ಒಕ್ಕೂಟದ ಎಲ್ಲ ಪ್ರತಿನಿಧಿಗಳು ಇನ್ನೂ ಕೂಡ ಎಲೆಕ್ಷನ್ ಆಗಿಲ್ಲ. KMF ನಿರ್ದೇಶಕರಿಗೆ ಆಯ್ಕೆ ಆಗೋದಿಲ್ಲ. ಅವರು ನಾವು ಏನು ನಾವು ಮಂಡ್ಯ ಜಿಲ್ಲೆಯಿಂದ ಒಬ್ರು ಕಳಿಸ್ಕೊಡ್ತೀವಿ. ಆ ಮುಖಾಂತರ ಅಲ್ಲಿ ಚರ್ಚೆ ಮಾಡಿ ಅಲ್ಲಾಗಬೇಕು ಅನುಮೋದನೆ. ಅಲ್ಲಾದಂಥ ಸಂದರ್ಭದಲ್ಲಿ ಮಾಡಕ್ ಸಾಧ್ಯ. ಆಮೇಲೆ ಎಲ್ಲಾನು ನಾನು ಹೇಳ್ಬಿಟ್ರೆ ತಪ್ಪಾಗುತ್ತೆ. ನಾವು ನೀವು ಏನು ಈಗ ಹಸುಗಳಿಗೆ 60,000 ಏನಿತ್ತು ಅದನ್ನು 80,000ಕ್ಕೆ 80ರಿಂದ 85,000ಕ್ಕೆ ನೆಕ್ಸ್ಟ್ ಏಪ್ರಿಲ್ ಇಂದ ಏನು ಟೆಂಡರ್ ಆಗುತ್ತೆ ಅದರಿಂದ ಮಾಡಿಸ್ಕೊಡೋದಕ್ಕೆ. ಜೊತೆಗೆ ಇನ್ನೊಂದು ಸಬ್ಜೆಕ್ಟ್ ಬಂತು. ಈಗ ಹಸು ಕರುಗಳು ಮೇಯ್ತಾ ಇರ್ತವೆ, ಇಲ್ಲ ಒಂದು ಹಳ್ಳ ಯಾರೋ ಕಾಲ್ ಮುಡ್ಕೊಂಡ್ರೆ ಅವು ಬಹಳ ಊನ ಆಗ್ಬಿಟ್ರೆ ಅವಕ್ಕೂ ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕು. ಏನೋ ಅವು ಬಹಳ ಅಪರೂಪ ಆಗುವಂಥದ್ದು 100ಕ್ಕೆ 1 ಹಸುಗಳು ಆಗ್ತವೆ. ಅದನ್ನು ಕೂಡ ಇಟ್ಟರು. ಅದು ಅನುಮೋದನೆ ಆಗಿಲ್ಲ. ಅದನ್ನ ಫುಲ್ ಮೇಲ್ಮಟ್ಟದ KMF ಆಡಳಿತ ಮಂಡಳಿ ಇನ್ನೂ ರಚನೆ ಆಗಿಲ್ಲ. ಅಲ್ಲಿ ಆಡಳಿತ ಅಧಿಕಾರಿಗಳಿದ್ದಾರೆ, ಅವರು ಕೂಡ ನಮ್ಮ ಮೈಸೂರು ಭಾಗದವರೇ. ನಾವು ಚರ್ಚೆ ಮಾಡಿ ಮುಂದಿನ ದಿನದಲ್ಲಿ ಒಂದೊಂದು ಕ್ರಮ ತಗೊಂಡು ನಾನು ಅದನ್ನೇ ಹೇಳಿದ್ದು ನಿಮಗೆ. ಮುಂದಿನ ದಿನಗಳಲ್ಲಿ ಹೈನುಗಾರಿಕೆ ಒಂದು ಬೃಹತ್ ಉದ್ಯಮವಾಗಿ ಬೆಳೀತದೆ. ಅದಕ್ಕೆ ಹೈನುಗಾರಿಕೆ ಮಾಡೋರು 75 ವರ್ಷ ಅದೇ ನಾವು ಚರ್ಚೆ ಮುಖಾಂತರ ಮಾಡ್ತೀವಿ. ಅಣ್ಣ, ಇಲ್ಲಿ ನಮ್ಮ ಬೇರ್ಶೆಟ್ಟಳ್ಳಿಲಿ ಹೈನುಗಾರಿಕೆನೆ ನಂಬ್ಕೊಂಡು ವಯಸ್ಸಾದವರು 60 ವರ್ಷದ ಮೇಲ್ಪಟ್ಟವರು ಹೈನುಗಾರಿಕೆನೆ ಮಾಡ್ತಾ ಇದ್ದಾರೆ. ವಿತ್ತು ಒಂದು ಗೋಮಾಳನೂ ಇಲ್ಲ ಅಣ್ಣ ಇಲ್ಲಿ. ಅಲ್ಲಿ ಅರಣ್ಯ ಇಲಾಖೆಯವರು ಇಲ್ಲಿ ಕೆರೆ ಜಮೀನು ಎಲ್ಲ ಇತ್ತು, ಅದಕ್ಕೂ ಕೂಡ ತಂತಿ ಬೇಲಿ ಹಾಕೊಂಡು ಹಸು ಮೇಯ್ಸಿಕ್ ಹೋಗೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಅವ್ರಿಗೆ ಹೇಳ್ಬಿಟ್ಟು ಒಂದು 2-3 ಎಕರೆನಾರು ಹಸು ಮೇಯ್ಸೋರ್ಗೆ ಒಂದ್ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂದ್ಬಿಟ್ಟು ಅವ್ರಿಗೆ ನಿಮ್ ಕಡೆಯಿಂದ ಒಂದ್ ಸ್ವಲ್ಪ ಏನಾದ್ರು. ಈಗ ನಾನು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಉಪಾಧಿಕಾರಿಗಳು ಮತ್ತೆ ಏನ್ ನಮ್ಮ ಶಾಸಕರಿದ್ದಾರೆ ಅವರು ಕೂಡ ಚರ್ಚೆ ಮಾಡಿ ನನಗೂ ಕೂಡ KDP ಮೀಟಿಂಗ್ ಅಲ್ಲಿ ಕರೀತಾರೆ. ಖಂಡಿತವಾಗಿ ಈ ಸಬ್ಜೆಕ್ಟ್ ರೈಸ್ ಮಾಡಿ ನಾನೇ ಮಾತಾಡ್ತೀನಿ. ಇದುವರೆಗೆ ಮಾತಾಡಿದಂತ ಶಿವಕುಮಾರ್ ಅವರಿಗೆ
ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ನಾ ಮೊದಲೇ ಹೇಳಿದೆ, ಪಾಂಡವರು ಓಡಾದಂತ ಜಾಗದಲ್ಲಿ ನನ್ನ ಕರೆದು ಅಭಿನಂದಿಸಿದಿರಿ, ಆಶೀರ್ವಾದ ಮಾಡಿದಿರಿ. ಇದನ್ನ ನಾನು ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ನಿಮ್ಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೇನೆ. ತೃಪ್ತಿ ಆಗಿದೆ. ನಿಜವಾಗ್ಲೂ ಉತ್ಪಾದಕರು ಅದು ನಗರ ಪ್ರದೇಶದಲ್ಲಿ ಇದ್ರೂ ಕೂಡ ಇಷ್ಟು ಜನ ಸೇರಿರೋದು ನಾನು ಇದೇ ಸಂಘದಲ್ಲಿ ನಾನು ನೋಡ್ತಾ ಇರೋದು. ಇನ್ನೂ ಕೂಡ ನೀವು ಮಾತಾಡಿ ಎಲ್ಲ ಮಾತಾಡ್ಬೇಕು, ಸಬ್ಜೆಕ್ಟ್ ರೈಸ್ ಮಾಡಬೇಕು, ತಿಳ್ಕೊಳ್ಳಿ. ನಾನು ಕೂಡ ಇನ್ನು ಬೇಕಾದಷ್ಟಿದೆ. ನಾನು ಹಂತವಾಗಿ ತಿಳ್ಕೊತಾ ಇದ್ದೀನಿ. ನಾನು ಯಾವಾಗಲೂ ನಿಮ್ಮ ಪರವಾಗಿರ್ತೇನೆ. ಯಜಮಾನ್ ತಮ್ಮೇಗೌಡರು ಸಹ ಈ ಒಂದು ಸಭೆಗೆ ಆಗಮಿಸಲಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು ಹಾಗೂ ಬಿಜೆಪಿ ಅಭಿನಂದನೆಗಳು ಹಾಗೂ ಸಗಾಯ ಮಾರುವರು ಕರ್ನಾಟಕ ರಾಜ್ಯದ ಮೀನುಗಾರಿಕೆ ನಿರ್ದೇಶಕರಾದಂತಹ ಸಗಾಯ ಮಾರುವರು ಈಗ ತಾನೇ ಆಗಮಿಸಲಿದ್ದಾರೆ. ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ವೇದಿಕರು ವೇದಿಕೆ ಹತ್ರ ಬರಬೇಕು. ಯಜಮಾನ್ ತಮ್ಮೇಗೌಡರಿಗೆ ಅಭಿನಂದನೆ. ಬಿಜೆಪಿ ನಾಯಕರಾದಂತಹ ಶ್ರೀನಿವಾಸರವರು ಇರೋಡೆ ಕೇಶವರವರು ಸ್ಟೇಜ್ ಹತ್ರ ಬರ್ಬೇಕು. ಬನ್ನಿ ಸರ್. ಡೈರೆಕ್ಟರ್ ಹೇಳಿದ್ರು, ಇವರು ಪ್ರಸಾದ್ ಅವರು, ನನ್ನ ಗಮನಕ್ಕೆ ಯಾವುದು ಬಂದಿಲ್ಲ, ಇಲ್ಲಿಂದ ಒಬ್ರು ಇದಾಗಿ ಬಂದಿಲ್ಲ ಅಂತ. ಅದು ಯಾವ ತರ ಮಾಡಿಸ್ಕೊಂಡಿದ್ರೆ ಸತ್ತರೆ ಮಾತ್ರ ಅದು ಬರೋದು. ಯಾಕಂದ್ರೆ ಎಲ್ಲರೂ ಮಾಡ್ಸಿರ್ಕಿಲ್ಲ, ಅದಕ್ಕೇನೆ ಇಬ್ರು ಮಾಡ್ಸಿಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಆ ತರ ಹೇಳಿರೋದು. ಸತ್ತವರು ಕ್ಲೇಮ್ಗೆ ಯಾರು ಬಂದಿಲ್ಲ ಅಂತ ಅವ್ರು ಕೇಳ್ತಾ ಇರೋದು. ಸಾಯಿಬಾಬಾ ಅಂತ ಯಾರು ಹೇಳಿದ್ರ ಮಾಡಿಸೋರೆ ಅಂತ ಹೇಳ್ಬೇಕು ನೀವು. ಅವ್ರಿಗೆ ಮಾಹಿತಿ ನೋಡಿ ನಿಮಿಷ ಅಧ್ಯಕ್ಷರೇ, ಬೀಚಹಳ್ಳಿಲಿ ಡೈರಿ ನಂಬ್ಕೊಂಡು ನೀವು ಇಷ್ಟೊತ್ತು ಗಂಟೆ ಹೆಂಗ್ ಹೇಳಿದ್ರು, ಕಷ್ಟನೋ ಸುಖನೋ, ಹೆಂಗಸರು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ದನ ಮೇಯಿಸೋದು ಮತ್ತೊಂದು ಮಾಡ್ಕೊಂಡು ಬಂದು ಕಷ್ಟ ಬಂದು ಶ್ರಮ ಬಿದ್ದು ನಿಮ್ಗೆ ಸಂಸ್ಥೆಗೆ ಹಾಲು ಒದಗಿಸ್ತಾರೆ, ದುಡ್ಡು ತಗೋತಾರೆ, ಅದರಂತೆ ದುಡ್ಡು ಕೊಡ್ತಾ ಇದ್ದೀರಿ. ಮರಣ ನಿಧಿ 250 ರೂಪಾಯಿ ಕಟ್ಟಿಸ್ಕೊಂಡು ಬರೀ 2,500 ಅಂತ ಈಗ ಹೇಳ್ತಿ ಮಾಡಿದಿರಲ್ಲ. ಈಗ ಇವತ್ತಿನ ಇದರಲ್ಲಿ 2,500 ರೂಪಾಯಿ ಯಾವ್ದು ದೊಡ್ಡ ದುಡ್ಡು ಏನಲ್ಲ. ಆಯ್ತು, ಈಗ ಕಟ್ಟಿಸ್ಕೊಂಡಿಲ್ಲ, 2,500 ಕೊಡ್ತಾ ಇದ್ದೀರಿ. ಇನ್ನು ಮುಂದಕ್ಕೆ ಮನೆ ಪಕ್ಷ ಒಂದು 5,000 ರೂಪಾಯಿನಾದ್ರು ಒಂದು ವರ್ಷಕ್ಕೆ ಇರೋ 450 ಜನ ಸೇರ್ದಾರರಲ್ಲಿ 10 ಜನ 12 ಜನ ಸಾಯ್ಬೋದು, ಮರಣ ಹೊಂದ್ಬೋದು. ಅದರಿಂದ ದೊಡ್ಡ ಹೊರೆ ಆಗಕ್ಕಿಲ್ಲ. ಅದು ದಯವಿಟ್ಟು 10,000 ರೂಪಾಯಿನ ಕೊಡುವಂತ ಒಂದು ವ್ಯವಸ್ಥೆ ಮಾಡಿ ದಯವಿಟ್ಟು. ಪರಿಗಣಿಸಿ ಮುಂದಿನ ಆಡಳಿತ ಮಂಡಳಿ ಸಭೆಗೆ ಬರ್ತಿಸ್ತೀವಿ. ಆಡಳಿತ ಮಂಡಳಿಯನ್ನು ರಚನೆ ಮಾಡಿ ಅದರ ಮುಂದೆ ಜಾರಿಗೊಳಿಸ್ತೀವಿ. ಅದು ತನಿಖೇಶ್ವರ, ಅದು 500 ರೂಪಾಯಿ ಈಗ ಕಟ್ಸ್ಕೊಂಡು ಸೇರುವ ಅಮೌಂಟ್ ನ ಆ ಮುಖಾಂತರ ನಾವು 5,000 ಕೊಡ್ಬೋದು ಹೊರತು ಇದು ಮಾಡಿ ನಿಧಿ ಸ್ಥಾಪನೆ ಮಾಡ್ತೀವಿ. ಪ್ರತಿಯೊಬ್ರು ಸೇರ್ತಾರು 500 ರೂಪಾಯಿ ಕಟ್ಬೇಕು ಮಾಡೋಣ. ಆಯ್ತು, 50 ವರ್ಷದ ಮೇಲ್ಪಟ್ಟ 1,000 ಮಾಡೋರು ಅದನ್ನ ಸರಿದೂಗಿಸಿ ಮಾಡಿ. ಆಯ್ತು ನಿಮ್ ಸಲಹೆಗಳನ್ನ ನಾವು ಸ್ವೀಕರಿಸ್ತೀವಿ. 500 ರೂಪಾಯಿ ಕಟ್ಟಾಗ ಮಾತ್ರ ಅದು ಮರಣ ನಿಧಿಯನ್ನು 5,000 ರೂಪಾಯಿಗೆ ಇದ್ ಮಾಡ್ಬೋದು. ಈ ಮಹಾಸಭೆಗೆ ಏನಾರ ಎಲ್ಲಾ ಕಟ್ತೀನಿ ಅಂತ ಒಪ್ಪಿಗೆ ಕೊಟ್ರೆ ಮುಂದಿನ ಸಲ ಅದ 5,000 ಒಂದು ಅನುಮೋದನೆಯನ್ನ ತಗೊಂಡು ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ತೀವಿ ನಾವು. ಮಾಡಿ, ಯಾರಿಲ್ಲ ಪ್ರತಿಯೊಬ್ಬರು ಕಟ್ಟಬೇಕು ಅನ್ನೋದು 250 750 ರೂಪಾಯಿ ಇದ್ ಮಾಡ್ಬೇಕು ಅನ್ನೋದು. ಪ್ರತಿಯೊಬ್ರು ಒಪ್ಪಿಗೆ ಕೊಟ್ಟು ಇದ್ ಮಾಡ್ಬೇಕು. ಅದು ನಾನು ಇವಾಗ 30 ಆಧಾರ ಮೇಲೆ ಪ್ರತಿಯೊಬ್ಬ ಸೇರ್ದಾರು ಕೂಡ ಅದು 500 ರೂಪಾಯಿ ಅಮೌಂಟ್ ಕಟ್ಟಬೇಕು. ಎಲ್ಲಾ ಸೇರಿದವರು ಒಪ್ಪಿಗೆ ಕೊಟ್ಟರೆ ಅದನ್ನ ನಾವು ಪಾಸ್ ಮಾಡ್ತೀವಿ. ನೀವೇನ್ ಹೇಳ್ತಾ ಇದ್ದೀರಿ?
ಚನ್ಕೇಶು ದಯಮಾಡಿ ನೀವು ಹೇಳೋದು ಇಡೇ ಇರಬೇಕು ಅಂದ್ರೆ ಇವೆಲ್ಲ ಒಮ್ಮತವಾಗಿರ್ಬೇಕು. ಒಮ್ಮತ ಇಲ್ಲದ್ರೆ ಖಂಡಿತ ಯಾರಾದ್ರೂ ಇಬ್ಬರು ತಕರಾರು ಮಾಡಿದ್ರೆ ಇಲ್ಲ ಹೊಟ್ಟೋಯ್ತದೆ. ಅದರಿಂದ ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಿಮ್ಮಲ್ಲಿ ಯಾರೋ ಲೀಡರ್ಶಿಪ್ ತಗೊಂಡು ಎಲ್ಲ ಬರೆದು ಸೈನ್ ಹಾಕ್ಸ್ಕೊಡಿ. ಒಂದಕ್ಕೆ ಸೈನ್ ಹಾಕ್ಸ್ಕೊಂಡು ತಗೊಂಡೋಗಿ ಇವ್ರು ಕೊಟ್ಟರೆ ಇವ್ರು ತಗೊಂಡೋಗಿ ಅಲ್ಲಿ ಅವ್ರು ಕೊಡ್ತಾರೆ. ಕುಮಾರಣ್ಣ ಡೇಟ್ ಕೊಡ್ತೀನಿ ಅಲ್ಲಿ ಮಾತಾಡೋಕ್ಕೆ ಅದನ್ನ ಮಾಡೋಣ. ಹಾಗೆ ಮಾಡ್ಬೇಕು. ನೀವು ಚರ್ಚೆ ಮಾಡ್ಕೊಂಡು ನಮ್ಮಂತಲ್ಲ ಎಲ್ಲ ಸೇರ್ದಾರು ಈಗ ಎಲ್ಲಾರು ಒಪ್ಪಂದದಿಂದ ಒಪ್ಪಿಗೆ ಕೊಡ್ತಾ ಇದೀವಿ. ಯಾರ್ದು ಜಗಳ ಇಲ್ಲ ಇದರಲ್ಲಿ. ಅಭಿವೃದ್ಧಿಗೋಸ್ಕರ ಎಲ್ಲರೂ ಮೊದಲು ಸಭೆ ನೋಡಪ್ಪ, ಇಲ್ಲಿ ಆಹ್ವಾನ ಪತ್ರಿಕೆ ಇರುವಂತ ಸಬ್ಸ್ಕ್ರೈಬ್ ವಹಿಸ್ಬೋದ್ರಿ. ಯಾವ್ದು ವಿಚಾರ ಎಲ್ಲಿ ಅಂತ ನೋಡಿ. ದಯವಿಟ್ಟು ತಿಳ್ಕೋಬೇಕು ನೀವೆಲ್ಲರೂ. ಬರೀ ಆಟ ಆಡಬಾರ್ದು. ದುಡ್ಡಿನ ವಿಚಾರ ಅದ್ರ ಬಗ್ಗೆ ಯಾರಿಗಾರ ಅಪೇಕ್ಷಣೆ ಇದ್ರೆ ಹೇಳ್ಬೇಕು. ದಯವಿಟ್ಟು ಇಲ್ಲಾಂದ್ರೆ ಎಲ್ಲರಿಗೂ ಬಹುಮತ ಇದೆ ಅಂತ ಹೇಳ್ತೀನಿ. ಮಾಡ್ತಿದ್ದೀವಿ. ಇಲ್ಲಿ ಇರೋರೇ ಆಗಿರ್ಲಿ ಅಥವಾ ಮನೇಲಿ ಇರೋರೇ ಆಗಿರ್ಲಿ, ಯಾರು ಅಬ್ಜೆಕ್ಷನ್ ಮಾಡ್ತೀರಾ ಈ ತರ ಇದೇ ವಿಚಾರ ಅಂತ ಇಲ್ಲೇ ಹೇಳ್ಬೇಕು. ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಎಲ್ಲ ಸಹಾಯ ಆಗ್ಬೋದು. ನೀವು ಆ ಕೆಲಸ ಮಾಡ್ಬೇಕು. ನೀವು ಮಾಡ್ಬೇಕು. ನೀವುಗಳು ಇಲ್ಲಿ ಬಂದಿರೋರು ಮಾಡ್ಬೇಕು. ದಯವಿಟ್ಟು ನೀವುಗಳು ಮಾಡಿ ಆ ಕೆಲಸವನ್ನ ಸಾರ್ಥಕ ಮಾಡಿದ್ರೆ ನಿಮ್ಗೆ ಒಳ್ಳೆ ಹೆಸರು. ದಯವಿಟ್ಟು ಗುರುಪ್ರಸಾದ್ ಅವ್ರ ಈಗ ಯಾವ ವಿಚಾರ ಮಾತಾಡ್ತಾ ಇದ್ದೀರಿ? ಈಗ ಬಹುಮತ ರೆಕಾರ್ಡ್ ಮಾಡುವುದು. ಹಿಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಇದೊಂದು ರೆಗ್ಯುಲೇಷನ್ ಮಾಡ್ಬೋದಾ ನೀನು? ಮುಂದಿನ ಮಾಡೋದು ನೀನು ಗೊತ್ತು. ಹಸುಗೆ ಜ್ವರ ಬಂದಿತ್ತು, ಅದಕ್ಕೋಸ್ಕರ ಮೊದಲೇ ಇನ್ಶೂರೆನ್ಸ್ ಮಾಡಿಸಿದ್ದು. ಈಗ ದಯವಿಟ್ಟು ಎಲ್ಲರೂ ಇನ್ಶೂರೆನ್ಸ್ ಮಾಡಿಸ್ಕೊಡಿ. ಅನುಕೂಲ ಆಗೈತೆ. 60,000 ಅಮೌಂಟ್ ಬಂದೈತೆ. ನಾವು ತಗೋತೀವಿ ಮತ್ತೆ ತಗೋತೀವಿ ಅಷ್ಟು. ನೋಡಿ, ಈ ಬೀರ್ಸಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಲು ಪೂರೈಸ್ತಾ ಇದ್ದಂತ ಹಾಲು ಪೂರೈಕೆದಾರರು ಹಸುಗೆ ಏನು 400-500 ರೂಪಾಯಿ ಖರ್ಚು ಅಷ್ಟೇನೆ LIC ಮಾಡಿಸಿದ್ರಿಂದ ಅದು ಅನಾಹುತದಿಂದ ತೀರೋಗಿರೋದ್ರಿಗೆ 60,000 ಅವ್ರಿಗೆ LIC ಅಮೌಂಟ್ ರಿಟರ್ನ್ ಬಂದಿದೆ. ದಯವಿಟ್ಟು ಎಲ್ಲರೂ ಕೂಡ ಡೈರಿ 50% ಕೊಡುತ್ತೆ, ನೀವೊಂದು 50% ಹಾಕ್ಬಿಟ್ಟು LIC ಮಾಡಿಸ್ಕೊಳ್ಳಿ, ಅನುಕೂಲನ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೀವಿ. 24-25ನೇ ಸಾಲಿನ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಸಂಘದ ಆಡಳಿತ ಮಂಡಳಿ ಹಾಗೂ ಹಾಲು ಉತ್ಪಾದಕರೆಲ್ಲ ಸೇರಿ ನೆರವೇರಿಸಿಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಎಲ್ಲರೂ ಕೂಡ ಕೈ ಚಪ್ಪಾಳೆ ಪಡೆಯುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ. ಇವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಬೀರ್ಸಟ್ಟಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಆಡಳಿತ ಮಂಡಳಿ ಹಾಗೂ ಹಾಲು ಉತ್ಪಾದಕರೆಲ್ಲರೂ ಕೂಡ ಶುಭ ಕೋರ್ತಾ ಇದ್ದಾರೆ. ಬೀರ್ಸಟ್ಟಹಳ್ಳಿ ಎಲ್ಲ ಯುವಕರು ಈ ಒಂದು ಅಲ್ಲೇ
ಅಡ್ಡಿಲ್ಲ ಆಯ್ತು.